ಸಿಗಬೇಕಿತ್ತು, ಸಿಕ್ಕಿದ್ದೆ. ಆದರೆ ಹಿಡಿದ ಗದಾದಂಡದಿಂದ ಯಾರ ನೀನು? ನನ್ನ ಮಾವನ ಬರುವ ಜನ್ಮಕ್ಕಾದ್ರೂ ಆದೀತ ಇಲ್ರಿ. ಬರುವ ಜನ್ಮದಲ್ಲಿ ಮನಸ್ಸಿನ ಹುಡ್ತಾ ಹೇಳೋದಕ್ಕೆ ನನಗೆ ವಿಶ್ವಾಸ ಇಲ್ರಿ. ಅದು ಹೋಗಲಿ. ಈಗ ಯಾರ ನೀನು? ನಮ್ಮವ. ನಮ್ಮವನ? ಅವರಲ್ಲಿ ಯಾರು? ಬೇಗನಾಳು. ಹೂತ? ಹೂನ್ರಪ್ಪ. ಏನು ವಿಶೇಷ? ನೀವೇ ಹೇಳಿದ್ದಲ್ರಿ ಏನಂತ? ಹೋಗ್ಬೇಕು ತಿರ್ಗಾಟಕ್ಕಂತ. ತಿರ್ಗಾಟಕ್ಕೆ ಹೋದವ ನಾನು ಬರೋದಿಲ್ಲ ಅಂತ ತಿಳ್ಕೊಂಡ್ರಿ ಏನೇ? ಯಾರ ಹೇಳಿದ್ದ? ಇಲ್ರಿ. ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ. ಹಾಗಾಗಿ ಇಷ್ಟೊತ್ತಿ ಬಂದೇ ಬಿಟ್ಟೆ ನಾನು. ಸಾಕ್ ಯಪ್ಪರ, ಈಗ ನನ್ನ ಪರಿಚಯ ಆಯ್ತು ನಿಮಗೆ? ಪರಿಚಯ ಆಗಂಗಿಲ್ರಿ. ಯಾವ್ದಾಯ್ತು? ಯಾಕೆ? ಇದು ಯಾಸರಿ ಅಪ್ಪ. ವೇಷವ? ಹೂನ್ರಿ. ಬೇಡ ವೇಷ. ನಾನಂದ್ರೆ ಏನು? ಏನು? ನಮ್ಮ ತಂಡದಲ್ಲಿ ಪ್ರಧಾನದಲ್ಲಿದ್ದವರೇ ವೇಷ ಮಾಡಾರ. ಇನ್ ನಾನು ಮಾಡೋದು ಹೆಚ್ಚೇನು? ಸರಿ, ಮಾಡ್ಲೇಬೇಕು. ಬೇಕ್ರಿ. ಹಾಗಾಗಿ ಇದು ಬೇಡ್ರ ಸರಿ ಅಪ್ಪ. ಹೂನ್ರಿ. ವಿಷಯ ತಿಳಿಬೇಕು ಅಂತ ಹೋದವ್ರು ನಾವು. ಒಬ್ಬ ಅಲ್ಲ, ಬೇಜಾರ ಇದ್ದೀರ. ಹೌದಾ? ಹೂನ್ರಿ. ಎಲ್ಲ ಒಟ್ಟಾಗಿದ್ ನಾವು. ಸಣ್ಣಣ್ಣ, ದೊಡ್ಡಣ್ಣ, ರಾಜಣ್ಣ, ಸುಧೀರಣ್ಣ, ರಾಕೇಶಣ್ಣ, ಸುಬ್ಬಣ್ಣ, ಹೋಗಣ್ಣ, ಅಪ್ಪಣ್ಣ, ನಮ್ಮವರು ಎಲ್ಲ ಒಟ್ಟಾಗಿ ನಾವು ಹೋದ್ರಿಯಪ್ಪ. ಕಾಡ್ತಾ ಹೋದ್ ನಾವು. ಹೋದ್ರೆ ಬಿಡ್ಲಿಲ್ಲ. ಏನ್ ಮಾಡಿದ್ರಿ? ಮೊದ್ಲು ಊಟ ಹಾಕಿದ್ದ. ಹ್ಞೂನ್ರಿ. ಯಾಕದು? ಊಟ ಹೋಗ್ದದ್ದ. ಆಮೇಲೆ ಹೊಲ ಕಟ್ಟದ್ದು. ಸರ್ಕೆ ಬಿದ್ದು. ಹಾಗೆ ಬೇಟೆ ಆಡ್ತಿದ್ದಾಗೆ ಬಂದ್ ಬಿತ್ತು ನೋಡ್ರಿ. ಏನ್ ಬಿತ್ತು? ಒಂದೆರಡು ಪಿರಾಣಿ ಅಲ್ಲ, ಹೊಲ, ಜಿಂಕೆ, ಆನೆ, ಕಾಳ್ಕೋಣ, ಕಾಳ್ಕೋಳಿ. ಹುಡ್ರಿ, ಯಾವ ತಲೆ ಬೇಕು ಹೇಳ್ರಿ, ತಂದು ಕೊಡ್ತೇನ್ರಿ. ನನಗೆ ನಿನ್ನ ತಲೆ ಬೇಕು. ಈಗ ತಗೊಳ್ಕೊಳ್ಳುವುದ? ನನ್ ತಲೆ ಬೇಕಂದ್ರೆ ನನಗೆ ಬೇಕಾದ ಯಾರ ತಲೆ? ನನ್ ಗೊತ್ತೈತಿ. ಕುರುರಾಯನ ತಲೆ. ಗೊತ್ತೈತ್ರಿ. ನಾ ಹೇಳಿದ್ದ ನಾವು ಈ ತಲೆ ಸಿಕ್ತ, ಆ ತಲೆ ಸಿಗ್ಲಿಲ್ರಿ. ಸಿಗ್ಲಿಲ್ವಾ? ಹಾಗಂತ ಪ್ರಯತ್ನ ಬಿಟ್ಟಿಲ್ರಿ. ಅಲ್ಲಿಗೆ ಬಿಡ್ಲಿಲ್ಲ. ಏನ್ ಮಾಡಿದೆ? ಮುಂದೋಗಿದ್ರಪ್ಪ आड़ी बेटे आड़ी
ನೀರಿರುವ ಸ್ಥಳವನ್ನ ನೋಡುವುದಕ್ಕೆ ಎತ್ತರ. ಅದಕ್ಕೆ ಏರಿತ್ತು ಕೆಳಗೆ ನೋಡುವ ಗೊತ್ತಾತ್ರಿ. ಒಂದ್ ಸರೋವರ ಐತ್ರಿ ಅಲ್ಲಿ. ಒಂದ್ ಸರೋವರ 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 ಅದೇ ಅದು ಹೆಸರು ಯಾವುದು? ವೈಶಂಪ ಸರೋವರ. ಈ ಹುಡ್ಕೊಂಡು ಬಂದು ಹೀಗಾಗ್ತೇನ? ಅದಲ್ಲ ಮತ್ತೆ ವೈಶಂಪ ಸರೋವರ. ವೈಶಂಪಾಯನ ಸರೋವರ ಅಂದ್ರೆ ದ್ವೈಪಾಯನ ಸರೋವರ. ನಾನು ಹೇಳಿದ ಅದಲ್ಲೇ ಸರೋವರ ಅಂತ ಹೇಳಿದ್ದಾನು. ಉಳಿದದ್ ನಾವು ತುಂಬಿಕೊಂಡ್ರೆ ಆಯ್ತು. ನಂಗೆ ವಿಶ್ವಾಸ ಐತ್ರಿ. ಹಾಗೆ ಹಾಗೆ ಅಲ್ಲಿ ಹೋಗೈತ್ರಿ ಅಪ್ಪ ನೀರ್ ಕುಡಿಬೇಕಂತ ಪಾಯರಕ್ಕೆ ನೀರ್ ಕುಡ್ದಾಯ್ತ, ಸ್ನಾನ ಮಾಡಾಯ್ತು, ಕೆಲ ಕರಡಿ ಆಯ್ತು. ಮತ್ತೆ ನೀವು ಇಳಿದ್ರೆ ಕರಡುವುದೇ ಅಲ್ಲ, ಕೀಳೆ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗೆ ಮೇಲ್ ಬಂದು ಅಲ್ಲೇ ಮಕ್ಕೊಂಡು ನಿದ್ದೆ ಮಾಡ್ಕೊಂಡು ಈಗ ಎತ್ಕೊಂಡು ಬಂದೆ. ನೀನಲ್ಲಿ ಹೇಳಿದ್ದೇನು, ನೀನು ಮಾಡಿದ್ದೇನ? ನಿದ್ದೆ ಮಾಡಿ ಎದ್ದು ಬರುದು ನೀವು ಅಲ್ಲ ಹೋಗ್ಬೇಕಿತ್ತ? ಇಲ್ರಿ, ಎಲ್ಲರೂ ಮಕ್ಕೊಂಡಿದ್ರು, ನಾನು ಮಕ್ಕೊಂಡೇ ಇದ್ದೆ, ನಿದ್ದೆ ಮಾಡಿಲ್ರಿ. ಅದು ಬುದ್ಧಿವಂತಿಕೆ, ಜಾಗೃತ ಅವಸ್ಥೆ. ನಿದ್ದೆ ಬರೋದು ಬೇರೆ, ನಿದ್ದೆ ಮಾಡುವುದು ಬೇರೆ. ಹೌದಾ? ಅಲ್ಲೇ ನಾನು ನಿದ್ದೆ ಮಾಡ್ಲಿಲ್ರಿ, ಮಕ್ಕೊಂಡಿದ್ದೆ ಅಷ್ಟೇ. ಮಾಡ್ಲಿಲ್ಲ, ಬರ್ಲಿಲ್ಲ. ನಾನು ಈಚೆ ಇದ್ದೆ, ಆಚೆ ತಡೆ ನೋಡ್ತೇನ್ರಿ ಅಪ್ಪ ಅವ್ರ. ಕುಸ್ಕುಸು ಕುಸ್ಕುಸು ಒಬ್ರಲ್ಲ ಇಬ್ರಲ್ಲ 3 ಮಂದಿ ಇದ್ದಾರ. 3 ಮಂದಿಯ? ಹೌದ್ರಿ. ಯಾರವರು? ಒಂದು ಕುತ್ಕುತ್ತು ವರ್ಮ. ನಿನ್ನ ಕರ್ಮ ಮಹಾರಾಯ. ಎಂತ ಕುತ್ತು ವರ್ಮನ? ಕುತ್ಕುತ್ತು ವರ್ಮ, ಕೃತವರ್ಮ, ಆಮೇಲೆ ಕುಪ್ಪಯ್ಯಾಚಾರ್ಯ. ಯಾವ ಆಚಾರ್ಯರು? ಕುಪ್ಪಯ್ಯಾಚಾರ್ಯ. ಯಾವ ಆಚಾರ್ಯ? ರಾಘವಾಚಾರ್ಯ ಮಾವ ಅಲ್ರಿ. ಕೃಪಾಚಾರ್ಯರು. ಅದೇ ದ್ರೋಣಾಚಾರ್ಯ ಮಾವ. ದ್ರೋಣಾಚಾರ್ಯ. ಎಲ್ಲಿ ಸಂಬಂಧ ಮಹಾರಾಯ? ದ್ರೋಣಾಚಾರ್ಯ ಮಾವ, ಕುಪ್ಪಯ್ಯಾಚಾರ್ಯ. ಆಮೇಲೆ ಅವ್ ಸತ್ ಮಾಡಿ ಅಲ್ಲ, ಅಪ್ಪ ಸತ್ ಮಾಡಿ ಅಲ್ರಿ. ಅಶ್ವತ್ಥಾಮಾಚಾರ್ಯ, ದ್ರೋಣಾಚಾರ್ಯರ ಮಗ. ಅದೇ 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 ಈ 3 ಹೊರಿತಾರೆ. ಹೆಂಗೆ ಜುಟಿ ಕಾಲ್ ಕೊಟ್ಟು ನಿಂತಾರ. ಹೌದ್ರಪ್ಪ ಅವ್ರ ಮೇಲ್ಗಡೆ ದಡದಾಗೆ ಅವ್ರ ಮೇಲ್ ನಿಂತಾರ. ಅವ್ರ ಕಣ್ಣು ನೀರಿನಾಗೈತಿ. ಏನ್ ಆಶ್ಚರ್ಯ! ನನ್ಗೂ ಆಶ್ಚರ್ಯ. 3 ಜನರ ಕಣ್ಣು ನೀರಿನಲ್ಲಿ ಬಿದ್ದು ಹೋಯ್ತು. ಕಣ್ಣು ಬಿದ್ದಲ್ರಿ ನಿಮ್ಮ ಶೆಟ್ರ್. ಯಾವ ಶೆಟ್ರ? ಕಣ್ಣಿನ ಶೆಟ್ರ್. ಕಣ್ಣಿನ ದೃಷ್ಟಿ ನೀರಿನ ಮೇಲೆ ಕೇಂದ್ರೀಕೃತವಾಗಿದೆ. ಅದೇ ಕಣ್ಣು ಇದ್ದದ್ದೇ ಕೇಂದ್ರದ ಮೇಲೆ ಈಗ. ಅವರ ದೃಷ್ಟಿ ನೀರಿನ ಮೇಲೆ ಕೇಂದ್ರೀಕೃತವಾಗಿದೆ ಆಗಿದೆ. ಹಾಗೆ ಅವ್ರು ನೋಡ್ತಾ ಇದ್ರು. ಮಾತಾಡ ನೀವು ಕೂತ್ಕೊಳ್ರಿ, ನೀವು ಕಾಯಸ ಮಾಡ್ಕೊತೀರಿ. ನಿಮ್ದು ಏನಾಗುತ್ತುಂಟ ಈಗ? ಹೇಳ್ಬೇಕಲ್ರಿ. ಆಯ್ತಾಯ್ತು. ಹಾಗೆ ಹೆಂಗ್ ನಿಂತಾರ ನೀರು ಹುಡುಗಿ ಹೇಳ್ತಾ ಇದ್ರು. ಏನಪ್ಪ ಇಲ್ಲ ಕುಂತಿ, ನಿಂಗೆ ಏನಾಗ್ತಾ ಇಲ್ಲ ಕುಂತಿದ್ದೀನ? ಏನ ಮನೆ ಜಾಗಿಲ್ಲೇನ? ಏನ ಅಪ್ಪಾಯಿ ಬೈದ್ರೇನ? ಯಾಕೆ ಕುಂದ್ಯಾ? ಇಷ್ಟು ನೀನು ಹೇಳ್ಬೇಕು ಅಂತ ನನ್ನ ಗುಳ್ಳಿಸಿದೆ ಅಲ್ಲ? ಹೌದೇನಾ? ಏ ಮಹಾರಾಯ, ಎಷ್ಟು ಹೊತ್ತು ನಿಂತೆ ಕೂತ್ಕೊಂತ ಹೇಳಲಿಲ್ಲ. ಇಲ್ಲ ಇಲ್ಲ ಹೇಳ್ಬೇಕಂತ ಗೊತ್ತಾಯ್ತಾ? ಕೇಳಿದ್ರು. ಇಲ್ಲಿ ಬರ್ಬೇಕು, ಮತ್ತೆ ಬರ್ಬೇಕಾ? ನೀವು ಆಯಾಸ ಮಾಡ್ಕೊಳ್ಬೇಡ್ರಿ, ನಾವಿದ್ದೀವಿ ಆಯಾಸ ಮಾಡ್ಕೊಳ್ಳಕ್ಕೆ. ಆಯ್ತಾಯ್ತು. ಹಾಗೆ ಒಬ್ರು ಶುರು ಮಾಡಿದ್ರು. ಅಲ್ಲ ಈ ನಾವಲ್ಲ ಅದೀವಲ್ಲ ಮಾರಾಯ, ನೀ ಯಾಕೆ ಮತ್ತೆ ಕೂತಿ ಮತ್ತೆ? ನಾವು ಅದೀವಿ, ಹೆದರ್ಬೇಡ, ಮೇಲ ಬಾರು ಹೋತಮ್ಮ ನಿಂಗೆ ಹೇಳಿದ್ದು ಮೇಲ. ನಿಮಗೇನಾತ್ರಿ? ನಿಮ್ಮೊಟ್ಟಿಗೆ ಒಂದ್ ಸ್ವಲ್ಪ ಹೊತ್ತು ಸಿಕ್ಕರೆ ಎಷ್ಟೊತ್ತಿಗೆ ಅಣ್ಣ ಆಗ್ತೇವೆ ತಮ್ಮ ಆಗ್ತೇವೆ ಅಂತ ಹೇಳಿ ಸಾಧ್ಯ ಇಲ್ಲ. ಹಂಗಲ್ರಿ, ಅದು ಹೇಳುವಾಗ ಭಾವನೆ ಬೇಕಲ್ರಿ. ಆಯ್ತಾ? ಮತ್ತೆ ಕೂತ್ಕೊಳ್ಬೇಕಂದ್ರೆ ಹೇಳ್ರಗಡೆ ಇಲ್ಲ. ಇನ್ನು ಕೂತ್ಕೊಳ್ಳುವುದು, ಹೇಳುವುದು ಇನ್ನ ಕೂರ್ಸೋದೇ ಇಲ್ರಿ. ನನ್ ಮುಗಿತಷ್ಟೇ. ಹೌದಾ? ಹಾಗೆ ಇವ್ರ ಮಾತು ಕೇಳ್ದದ್ದು ನೀರ್ನಾಗೂ ಸ್ವರ ಬಂತ್ರಿ. ನೀರಿನಿಂದ ಸ್ವರ? ಹೌದು. ಏನಂತ? ಬರೇ ಸ್ವರ ಬಂತ, ಮಾತು ಬಂತ? ಸ್ವರ ಬಂದ ಮಾತು ಬರ್ಲೇಬೇಕಲ್ರಿ. ಸರಿ ಕೇಳಿಸ್ಕೊಂಡೆ ನಾನು. ಯಾರು ಹೇಳ ಸ್ವರ ಬಂದವರಿಗೆಲ್ಲ ಮಾತು ಬರುವುದಿಲ್ಲ, ಮಾತು ಸ್ವರ ಒಟ್ಟಿಗೆ ಬರ್ಬೇಕಂತ. ಅದೇ ಅದೇ ಅದು ಎರಡು ಬಂತು ಅಂತ. ನೋಡ್ರಪ್ಪ, ಯಾರು ಒತ್ತಾಯ ಮಾಡೋದು ಬೇಡ. ನಿಮ್ದೆಲ್ಲ ನಂಗೆ ಗೊತ್ತೈತಿ. ಇದೇ ಭಾಷೆಲ್ಲ ಏನ? ಅಲ್ಲ, ಭಾಷೆ ಸ್ವಲ್ಪ ಬೇರೆ ಐತಿ, ಬಂದ್ ಭಾಷೆ ಇದೆ ಐತಿ. ಎಲ್ಲ ಬಂದ್ ಹೀಗೆ ಹೇಳಾರ. ಅವ್ರು ನಮ್ದೇ, ಇವ್ರು ನಮ್ದೇ. ಮೊದ್ಲು ಮಾತು ಕೊಟ್ಟವ್ರು ಭೀಷ್ಮಾಚಾರ್ಯರು. ಅವ್ರೇನು ಮಾಡಿದ್ರೆ ನಂಗೆ ಗೊತ್ತಿಲ್ಲೇನ, ಏನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲೇನ. ಏನ್ ಮಾಡಿದ್ರಂತೆ ಅವರು? ಮಾತು ಬಂದ ಭೀಷ್ಮಾಚಾರ್ಯ ಸುದ್ದಿ ಕೇಳಿದ್ದು ಈ ಔಷಧ ಮಾಡಿ ಇಲ್ವೋ ಅಶ್ವತ್ಥಾಮಾಚಾರ್ಯ ಆಚಾರ್ಯರು. ಅವ್ರು ಬಿಡ್ಲಿಲ್ಲ ಸಿಗೋದವ್ರಿಗೆ. ಹೌದಾ? ತೆಗಿ ತೆಗಿ ಭೀಷ್ಮರ
ಅಲ್ಲ ಬಹಳ ಜನಕ್ಕೆ ಈ ತೊಂದರೆ ಉಂಟು, ಹೀಗೆ ಸರಿ ಮಾಡುದಾದ್ರೆ ಮಾಡು. ಹೌದಾ ಆವತ್ತ ಮಾಡಿ ಹಾಗೆ ಹಾರ್ದ, ಹಾ. ಕಾಲ್ ಹಾಗೆ ಮೇಲೊತ್ತು, ಕೈ ಹಾಗೆ ನೇರ ಕೆಳಗೆ ಬಂತ. ಹಾ. ನಂದು ಕಾಲ್ ಮೇಲೊತ್ತು, ತಲೆ ಕೆಳಗೆ ಬಂತು. ಅಮ್ಮ ಹಾರ್ದ, ನೀ ಹಾರ್ಬೇಡ. ಹೌದ್ರಪ್ಪ. ಆಮೇಲೆ ಹಾಗೆ ಹೇಳಿದ್ರ ಹಾ. ಆಮೇಲೆ ಗೊತ್ತಾಯ್ತು. ಹ್ಮ್. ಹಾಗೆಲ್ಲ ಕುಂತವ ಯಾರು? ಯಾರು? ಬೇರೆ ಯಾರು ಅಲ್ಲ, ಯಾರು? ನಿಮ್ ಹಜಾಮ್ ಶತ್ರು. ನನ್ನ ಆ ಜನ್ಮ ಶತ್ರು ಅವನೇ ಕುರಿರಾಯ, ಗುರುರಾಯ. ಅವನೇ ಎಲ್ಲಿದ್ದಾನೆ? ಆ ನಿರೋಗೆ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ. ಶಬರವೆಂಬುದ ಅತ್ಯಧಿಕ ಹರುಷದಲ್ಲಿ ಮರುಧ್ವಜನ ಮುಕ್ತಿ ನೇತಾವಳಿಯ ಮರಗಳ ವೀರ ಮುದ್ರಿಕೆ ನಿಂತನವರಿಗೆ ಆಯ್ತಾ ಒಟ್ಟು ಇದೊಂದು ತೆಗೆಯೋದು ಬಂತಂತ. ಏನಾಯ್ತಾ? ಆ? ನಿಮಗೇನಾಗ್ತದೆ ಬೇಡ ಹೊಳೀರಿ! ಬನ್ನಿ. ಏನ ನೀವೇನೋ ಬಳಿರ ಅಬ್ಬಾಸ್ ಅಂದ್ರಲ್ರಿ? ಅಬ್ಬಾಸ್ ಅಲ್ವಾ, ಶಹಬಾಸ್. ಅದೇ ಅದು ಹೇಳ್ಬಿಟ್ಟು ಹಾ. ತೆಗೆದು ಒಂದು ಕೊಟ್ಬಿಟ್ರಿ ಅಪ್ಪವ್ರ. ಯಾಕೆ? ನಿಮಗ್ ಸಂತೋಷ ಆತೇನ? ನನ್ನ ಜೀವಮಾನದಲ್ಲಿ ಇಷ್ಟು ಸಂತೋಷ ಆದದ್ದಿಲ್ಲ. ಹಂಗದೇ ಗೊತ್ತಾಯ್ತು. ಆ, ನಿಮ್ಮ ಸಂತೋಷ ಆಗಿ ನಮ್ ಬೆನ್ ಚಪ್ಪರಿಸಿದ್ರಿ ನೀವು. ಹೌದು. ನಮ್ ಮನೆಯವ್ರು ಇದ್ರೆ ಹಾ. ನಮ್ ಹೆಚ್ಚು ಕಡಿಮೆ ಆಗಿದ್ರೆ ಹಾ. ಸಂತಾಪ ಸೂಚನೆ ಮಾಡ್ಬೇಕಿತ್ತು ಅವ್ರೀಗ. ಅಪ್ಪವ್ರ ಫಳಿರಿ. ನಾ ಸರಿ ನೋಡ್ಕೊಳ್ಬೇಕ್ರಿ. ಯಾಕೆ? ಅಂದ್ರೆ ಇದೆಲ್ಲ ಯಾಸ ಆತ, ಭೀಮ್ ಯಾಸ ಮಾಡಿದ್ರೆ ಹೆಂಗ್ ಮಾಡ್ಬೇಕ ಅಂತ ಆಲೋಚನೆ ಮಾಡ್ತಿದ್ದೇನ್ರಿ. ಕಾಲ ಹೆಚ್ಚು ದೂರ ಇಲ್ಲ, ಸದ್ಯದಲ್ಲೇ ಬಹುಶಃ ನಿಂದೊಂದು ಬರ್ತದೆ, ಈಗ ಅನುಮಾನ ಇಲ್ಲ. ಆಯ್ತಾ? ಆಯ್ತ್ರಿ ಅಪ್ಪವ್ರ. ಓಯ್ ಆದೀತು. ಹಾ. ಮೆಚ್ಚಿದ ನಾನು ಹಾ. ನಿನ್ನನ್ನು ಇಷ್ಟಕ್ಕೆ ಬಿಡುವುದಿಲ್ಲ. ಅಪ್ಪವ್ರ, ಆ ಈ ತಿಂಗಳು ವೇತನ ಕೊಡದೇ ಒಟ್ಟಿಲ್ಲ, ಹಾ. ನೀವೇನ್ ಮಾಡುದು ಬೇಡ್ರಿ ಅಪ್ಪ. ಅದಲ್ವಾ, ಇಷ್ಟಕ್ಕೆ ಬಿಡುದು. ಸಂತೋಷದ ದ್ಯೋತಕವಾಗಿ ಹಾ. ಮುತ್ತಿಳ ಏಕಾವಳಿಯ ಸರವಂ ಇವೆ. ಏಕೆ ಹಾವಳಿ ಸರ? ಹಾವಳಿ ಹೀಗೆ ಮಾತಾಗ್ತದೆ. ಏಕಾವಳಿ ಸರ. ಹಾ ಆಯ್ತು. ಹಾ. ಆಮೇಲೆ ಆಮೇಲೆ ಮುತ್ರಯುಂಗುರ. ಅಪ್ಪವ್ರ, ಹಾ. ಇದ್ ನಾನು ಎಲ್ಲ ಹಾಕೊಳ್ಳುದ್ರಿ? ಯಾಕ? ನಿಮ್ದ ಕೈ ಕೊರಳಿಗೆ. ನಿಮ್ದು ಕೈ ಬೆರಳಾಗಿತ್ತ, ಹಾ. ನಾವು ಕುತ್ತಿಗೆ ಹಾಕೊಳ್ಬೇಕ್ರಿ. ಕೊರಳಿಗೆ ಅಲ್ಲ. ಹಾ, ಕೊರಳಿಗೆ. ಹಾ. ಎಲ್ಲಾರ ಹಾಕೊಳ್ತೀನಿ. ಹಾ. ಅಪ್ಪವ್ರ, ಇದೇ ಏನು ಪ್ರಯೋಜನ ಐತ್ರಿ ನಮ್ಗಿದ? ಇದನ್ನು ನೀನು ಧರಿಸಿ ಎಲ್ಲೇ ಹೋಗು, ಹಾ. ನಿನ್ನನ್ನು ತಡೆಯುವವರೇ ಇಲ್ಲ. ಅಂದ್ರ ಹಾ. ನೀವು ಬೇಕಂದ್ರ ಹಾ. ನೀವ್ ಎಲ್ಲೆಲ್ಲ ಹೋಗ್ತಾ ಇದ್ರಿ, ಹಾ. ಅಲ್ಲ ಬಂದ್ರ ಆತ. ನಾವು ಗೊಲ್ಲಲ್ಲ, ನೀನ್ ಬರುವುದ? ಹಂಗಲ್ರಿ, ಹಾ. ನೀವು ಬೇಕಂದ್ರ ಹಾ. ನೀವು ಅಲ್ಲಿದ್ದು ಅರ್ಥ ನಮ್ಗೆ ಸಿಕ್ಕಿದ್ರೆ ಹಾ. ಬಾಗಲಿದ್ದವ್ರಿ ನೋಡ್ರಿ, ಹಾ. ಅವ್ರ ಒಳಗಿದಾರಲ್ಲ ಹಾ. ನೋಡ್ಬೇಕು, ತೋರ್ಸಿಕ್ ಆಗ್ತದಲ್ರಿ ಅಪ್ಪರ. ಸರಿ, ಕೆಲವು ತಿರುಗಾಟ ಹೇಗೆ ಮಾಡಿದ್ಯಾ? ಇಲ್ಲ ಇನ್ನೂರಿಗೆ ಉಂಗ್ರ ಕೊಟ್ಟಿಲ್ರಿ ಯಾರು? ಆದೀತಾ? ಆ, ಅಪ್ಪರ. ಆಯ್ತು. ಅಪ್ಪು, ಗೌರವನ ಇರವು ಗೊತ್ತಾಯ್ತಲ್ಲ, ಅಣ್ಣನೇ ಹೇಳ್ತಾನೆ. ನಿರ್ಲಕ್ಷ್ಯ ಮಾಡಿದವನು ಕೇಳಿದ ಮೇಲೆ ಆಲಸ್ಯ ಮಾಡಕೂಡದು, ಶೀಘ್ರ ಕಾರ್ಯತತ್ಪರರಾಗಬೇಕು. ಯಾಕೆ ಆ ಕೌರವರನ್ನು ಹುಡುಕುತ್ತಾ ಇದ್ದವರು ನಾವು. ದುರುಳನಾದ ಕೌರವ ಎಲ್ಲಿದ್ದಾರೆಂಬ ವಿಚಾರವನ್ನ
ತಿಳಿದು ಬಂದಿದ್ದೇನೆ. ಗೊತ್ತಾಯ್ತಾ? ಹೌದೌದು ಎಲ್ಲಿದ್ದಾನಂತೆ? ಅಣ್ಣ, ಆ, ಬದುಕಬೇಕೆನ್ನುವ ಕಾರಣದಿಂದ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನಂತೆ. ಇನ್ನು ತಡ ಮಾಡುವುದಲ್ಲ, ಹೋಗಿ ಯಾರಾದ್ರೂ ಬರೆಯಬೇಕು. ಹೇಳಿ ಎನ್ನ ಮಾತಿಗೆ ಎಂದು ಬೇಗ ಧರ್ಮರಾಯ ಮುಕುಂದನಿಂದ ಬಳಿಗೆ ಬಂದ ಧರ್ಮರಾಯ. ವಿಷಯ ತಿಳಿದದ್ದು ಬಹಳ ಸಂತೋಷವೇ ಹೌದು. ಆದ್ರೆ ನೇರವಾಗಿ ಅಲ್ಲಿಗೆ ಹೋಗುವುದಲ್ಲ. ನಮ್ಮ ಬದುಕಿಗೆ ನಿರ್ದೇಶಕರಾಗಿದ್ದವ ನಮ್ಮ ಬಾಲನೋ ದೇವನೋ ಆದಂತ ಶ್ರೀಕೃಷ್ಣ ತಾನೇ. ವಿಷಯವನ್ನು ಅವನಲ್ಲಿ ವಿಸ್ತರಿಸೋಣ. ಹೇಳಿ ಲಕ್ಷ್ಮೀ ಮನೋಹರನ ಬಳಿಗೈದರು ಪಾಂಡವರು ಪರಿಯರುಹಿದರು ಕೌರವನ ಬಗೆಯು. ಧರ್ಮಜ, ಎಲ್ಲರೂ ಒಟ್ಟಾಗಿ ಬಂದಿದ್ದೀರಲ್ಲ, ಏನು ಕಾರಣ ಅಂತ ಗೊತ್ತಾಗಿ? ಸ್ವಾಮಿ ಲಾಲಿಪುದು ಮಾತಾ ಸ್ವಾಮಿ ಲಾಲಿಪುದು ಮಾತಾ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತಾ ಸ್ವಾಮಿ ಲಾಲಿಪುದು ಮಾತಾ ಪ್ರೇಮ ಭಕ್ತ ಸುಪ್ರೀತ ಕಾಮನಯ್ಯ ಮುಕುಂದ ಕೋಮಲಾಂಗ ಗೋವಿಂದ ದುರುಳಾತೋರನಂತೆ ದ್ವೈಪಾಯನ ಕೆರೆಯು ಅಡಗಿರ್ಪನಂತೆ ತೆರನಾವುದಿನ್ನು ನಮಗೆ ಸರಸಿಯೊಳಡಗಿದವನ ತೆರನಾವುದಿನ್ನು ನಮಗೆ ಸರಸಿಯೊಳಡಗಿದವನ ಇರಿದು ಕೊಲ್ಲುವುದ್ಯಾವ ಪರಿನೀತಿಗೇನು ಭಾವ ತೆರನಾವುದಿನ್ನು ನಮಗೆ ಸರಸಿಯೊಳಡಗಿದರ ಇರಿದು ಕೊಲ್ಲುವುದ್ಯಾವ ಪರಿನೀತಿಗೇನು ಭಾವ ಸ್ವಾಮಿ ಲಾಲಿಪುದು ಮಾತಾ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತಾ. ಧರ್ಮಜ, ನನ್ನ ಮಾತನ್ನ ಆಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕು ಎನ್ನುವ ಹಾಗೆ ಮೊದಲಾಗಿ ಕೇಳಿಕೊಳ್ತಾ ಇದ್ದೇನೆ. ಹೇಳು. ನಾವೆಲ್ಲರೂ ಒಂದಾಗಿ ಇಲ್ಲಿಗೆ ಬರುವನೇ ಕಾರಣ ವಿಷಯ ನಿಗೂ ಗೊತ್ತುಂಟು. ಈಗಾಗಲೇ ಕೌರವ ತಲೆಮರೆಸಿಕೊಂಡಿದ್ದಾನೆ ಎನ್ನುವುದು, ಅವ ಎಲ್ಲಿದ್ದಾನೆ ಎನ್ನುವಂತ ಆ ವಿಷಯದಲ್ಲಿಯೇ ನಾವು ಹುಡುಕಾಟದಲ್ಲಿದ್ದವರು. ವಿಷಯ ಗೊತ್ತಾಗಿದೆ. ಈಗ ದುರುಳನಾದಂತ ಕೌರವ ತನ್ನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಾಯದ ಆಸೆಗೋಸುಗ ದ್ವೈಪಾಯನ ಸರೋವರದಲ್ಲಿ ಹೋಗಿ ಅಡಗಿ ಕುಳಿತಿದ್ದಾನೆ. ಅವ ಅಲ್ಲಿದ್ದಾನೆ ಅಂತ ಆದ್ರೆ ನೀವೆಲ್ಲ ಇಲ್ಲೇ ಹಾಕಿದ್ದೀರಿ. ಕಾರಣ ಉಂಟು. ಯಾಕೆಂತ ಹೇಳಿದ್ರೆ ಯುದ್ಧವನ್ನ ಬಿಟ್ಟು ಆಯುಧ ಇಲ್ಲದೆ ಹೋಗಿ ಅಲ್ಲಿ ಮುಳುಗಿದ್ದಾನೆ. ಯುದ್ಧಕ್ಕೆ ಹೆದರಿದವನನ್ನ, ಹುತ್ತ ಏರಿದವನನ್ನ, ಹುಲ್ಲುಕಟ್ಟಿ ಕಚ್ಚಿದವನನ್ನ, ಆಯುಧ ಹೀನನಾದವನನ್ನ ಕೊಲ್ಲಬಾರದು ಅಂತ ರಾಜನೀತಿ ಹೇಳುತ್ತದೆ. ಆದ್ದರಿಂದ ಆ ಧರ್ಮ ಜಿಜ್ಞಾಸೆಗೆ ಒಳಗಾದಂತ ನಾನು ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೇನೆ. ಇದು ಧರ್ಮವೇ ಅವನನ್ನು ಕೊಲ್ಲುವುದು? ಇದನ್ನು ಕೇಳುವುದಕ್ಕೆ ಇಲ್ಲಿವರೆಗೆ ಬಂದ್ಯಾ? ಸುಶೀಲರ ಪಾಲಿಕ ಕೂಳರ ಮತಿ ಸುಶೀಲರ ಪಾಲಿಕ ಶೀಲವು ನಿಮ್ಮ ಕೃಪಾಲರ ಬಿರುದಿರೋ ಕೂಳರ ಮತಿ ಸುಶೀಲರ ಪಾಲಿಕ ಶೀಲವು ಧರ್ಮವೇ ಮೂರ್ತಿವೆತ್ತಂತೆ ಧರೆಗಿಳಿದು ಬಂದಿದ್ದೀಯೋ ಎನ್ನುವ ಹಾಗೆ ಬದುಕನ್ನ ಸಾಗಿಸಿದವನೇನು. ನಿನಗೆ ಇಂಥ ಜಿಜ್ಞಾಸೆ ಬಂದ್ರೆ ಅನಿರೀಕ್ಷಿತವೂ ಅಲ್ಲ, ಆಶ್ಚರ್ಯವೂ ಅಲ್ಲ. ಕೇಳಿದಲ್ಲ, ಇದು ಧರ್ಮವೋ ಎನ್ನುವ ಹಾಗೆ ನಿನ್ನ ಪ್ರಶ್ನೆ. ನಿನ್ನ ಪ್ರಶ್ನೆಗೆ ನನ್ನ ಇನ್ನೊಂದು ಪ್ರಶ್ನೆಯೇ ಸರಿಯಾದ ಉತ್ತರ. ಯಾವುದೇ ಸಂದರ್ಭದಲ್ಲೂ ಕೌರವನನ್ನ ಕೊಲ್ಲದೆ ಉಳಿಯುವಂತಹದ್ದು ಸರಿಯೋ?
ದೇವರೇ, ಹಾ. ಒಬ್ಬ ವ್ಯಕ್ತಿಗೆ ಮರಣದಂಡನೆಯ ಶಿಕ್ಷೆ ಆಗಬೇಕು ಅಂತ ಆದ್ರೆ ಅವ ಅಷ್ಟು ದೊಡ್ಡ ಅಪರಾಧವನ್ನು ಮಾಡಿರಬೇಕು. ಈ ಕೌರವ ಅಂತ ದೊಡ್ಡ ತಪ್ಪು ಏನು ಮಾಡಿದ್ದಾನೆ ಅಂತ ಬೇಡುವ? ನೆನಪು ಹೋಯ್ತಾ ನಿನಗೆ? ಕಪಟದಿದ್ಯೂ ತವ ನಾಡಿ ದಿನ ತತ್ತಿ ಕುತಕತೈ ತನಿನ ದಿನ ಕುತಕತೈ ಕಪಟದಿ ಕಪಟದಿ ಜೂತವನಾಡಿ 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 ಕಪಟದಿ ಜೂತವನಾಡಿ ಕಪಟದಿ ಕಪಟದಿ ಜೂತವನಾಡಿ 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 ಆಡಿ ಜೂತವಾಡಿ ಜೂತವಾಡಿ ನಿಮ್ಮ ವಿಪಿನ ಹಟ್ಟಿದ ಕೋಡಿ ನಿಮ್ಮ ವಿಪಿನ ಹಟ್ಟಿದ ಕೋಡಿ ಹಟ್ಟಿದ ಕೋಡಿ ಹಟ್ಟಿದ ಕೋಡಿ ದ್ರುಪದಗೆ ಸೀರೆಯ ದ್ರುಪದಗೆ ದ್ರುಪದಗೆ ನಮ್ ದ್ರುಪದಗೆ ಸೀರೆಯ ಅಪಹರಿಸಿ ಅಪಹರಿಸಿ ದ್ರುಪದಗೆ ಸೀರೆಯ ಅಪಹರಿಸಿದ ಸೀರೆ ಅಪಹರಿಸಿದ ಸೀರೆ ಅಪಹರಿಸಿದ ಅಪಹರಿಸಿದ ಮತಿಸಿ ನಿಪುಣ ಎಂದೇ ನೀಸಯ್ಯ ಕುರುಬಾನು ಮತಿಸಿ 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 ನೀ ನಿಪುಣ ಎಂದೇ ನೀಸಯ್ಯ ಕೇಳು ಧರ್ಮಜ ನಾ ಹೇಳುವೆನೈ ಯಮಜಾತ ಧರ್ಮಜ ಮಾತ ಓ ಯಮಜಾತ ಪ್ರಶ್ನೆ ಜೊತೆಗೆ ಇದು ಮಾಡುವುದು ಸರಿಯೋ? ಅಷ್ಟು ದೊಡ್ಡ ತಪ್ಪು ಏನು ಮಾಡಿದ್ದಾನೆ? ಏನು ಮಾಡಿದ್ದಾನೆ? ಅಪರಾಧ. ಅಪರಾಧ ಭಾವ ಎನ್ನುವಂಥದ್ದು ಇರುವುದು ಯಾರಿಗಾಗಿ ಹೇಳು? ಪ್ರಪಂಚದಲ್ಲಿ ಆ ರೀತಿಯಾದಂತಹ ತಪ್ಪನ್ನೆಸಗಿ ಅದೇ ರೀತಿಯಾಗಿ ಬದುಕನ್ನ ಸಾಗಿಸಿದವರಿಗೆ ನಿಜವಾಗಿ ಹೇಳ್ಬೇಕ, ಇಲ್ಲಿಯವರೆಗೆ ಕೌರವ ಬದುಕಿದ್ದಾದ್ರೂ ಹೇಗೆ ಪಾಂಡವರ ಅದಪ್ಪತನವನ್ನ ನಿಮ್ಮ ಅವನತಿಯನ್ನ ಬಯಸಿ ಅವ ಬದುಕಿದ್ದು ವಿಚಾರ ಮಾಡಿ ನೋಡು. ಒಂದೆರಡಲ್ಲ, ಹೇಳಲಿಕ್ಕೆ ಹೋದ್ರೆ ಬಹಳಷ್ಟು ಉಂಟು. ಆದ್ರೆ ಕೆಲವೊಂದು ನೆನಪಾಡಬೇಕಾಗ್ತದೆ. ಕಪಟದ ದೂತವನ್ನು ಆಡುವುದು ಮುಖೇನವಾಗಿ ನಿಮ್ಮನ್ನ ವಿಪಿನಕ್ಕೆ ಅಟ್ಟಿದವ ಅಲ್ವಾ? ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದವಾತ, ಅರಗಿನ ಅರಮನೆಯಲ್ಲಿ ನಿಮ್ಮನ್ನ ಸುಡುವುದಕ್ಕೆ ಮುಂದಾದವ, ಉಣ್ಣುವ ಅನ್ನಕ್ಕೆ ವಿಷ ಬೆರೆಸಿದವ, ಈ ಎಲ್ಲ ರೀತಿಯ ಕಾರ್ಯವನ್ನು ಮಾಡಿದವರನ್ನ ಆತ ತಾಯಿಯ ವರ್ಗದವರಿಗೆ ಸೇರಿಸ್ತೇವೆ ನಾವು. ಅಂತಹ ದುರುಳನಾದಂತಹ ದುಷ್ಟನಾದಂತಹ ಕೌರವನನ್ನ ಯಾವುದೇ ಕಾರಣದಿಂದಲೂ ಕೊಲ್ಲುವುದೇ ನ್ಯಾಯ, ಅದೇ ಧರ್ಮ. ಎಷ್ಟಾದ್ರೂ ಅವರ ಬಂಧು ಅಲ್ಲವೇ? ನಾಳೆ ಬಂಧುವನ್ನು ಕೊಂದ್ರೆ ಮತ್ತೆ ಅಪವಾದ ನಮಗೆ ಬರುವುದಿಲ್ಲವೇ? ಇದಕ್ಕೆ ಮತ್ತೆ ಬೇರೆ ಯಾರ್ಯಾರ್ದು ಉದಾಹರಣೆ ಬೇಡ, ನನ್ನದೇ ಉದಾಹರಣೆಯನ್ನು ಕೊಡ್ತೇನೆ. ಕಂಸ ನನ್ನ ಮಾವ, ಬಂಧುವಾದ್ರೂ ಕೂಡ ಧರ್ಮ ಸಂಸ್ಥಾಪನೆಯ ಕಾರಣದಿಂದ ದುರುಳನಾದಂತಹ ಅವನನ್ನು ನಾನು ಕೊಲ್ಲಿಲ್ವ? ಹಾಗಾಗಿ ಧರ್ಮ ಸಂಸ್ಥಾಪನೆ ಎನ್ನುವುದು ಇಲ್ಲಿ ಮುಖ್ಯವಾಗಿರ್ತದೆ, ಬಿಟ್ರೆ ಸಂಬಂಧ ಎನ್ನುವುದು ಆಮೇಲಿನ ವಿಷಯವಾಗಿರ್ತದೆ. ಹಾಗಾಗಿ ನಾನೇ ಅವನ ಉದಾಹರಣೆಯಾಗಿ, ನಾನೇ ನಿಮ್ಮ ಪಾಲಿನ ನಿರ್ದೇಶಕನಾಗಿ ಹೇಳ್ತೇನೆ, ಯಾವುದೇ ಕಾರಣದಿಂದಲೂ ಕೌರವನನ್ನ ಕೊಲ್ಲುವುದೇ ಸರಿಯಾದಂತಹ ಮಾರ್ಗ. ಸರಿ, ನೀನು ಹೇಳಿದ ಮೇಲೆ ಮತ್ತೆ ನಮ್ಮ
ಜಿಜ್ಞಾಸೆ ಉಂಟಾ? ಧರ್ಮದ ಯುದ್ಧವೇ ಆಗಬೇಕು. ಏನು? ನೋಡು, ಅವ ನೀರಿನಲ್ಲಿದ್ದಾನೆ, ಹೌದಾ? ಹೌದು. ಅಲ್ಲಿಗೆ ಹೋಗಿ ಕೊಲ್ಲುವುದು ಎಷ್ಟರ ಮಟ್ಟಿಗೆ ನ್ಯಾಯ ಆದೀತು, ಎಷ್ಟು ಏನ್ ಮಾಡುವುದು? ಆದ್ದರಿಂದ ಅವನನ್ನ ಮೇಲೆ ಬರೆಸಿ ಅವನನ್ನು ಕೊಲ್ಲಬೇಕು. ಯಾರು ಕರೆಯುವವರು? ನಾನೇ ಕರೀತೇನೆ. ಸರಿ. ಕೇಳು ಕೌರವ ಪುತ್ರ, ಕೇಳು ಕೌರವ ಪುತ್ರ, ಮಿತ್ರಾದಿ ಬಾಂಧವ, ಜಾನವ ದಿಕ್ಕಿ ಸಂಗರದಿ, ಜಾನವ ದಿಕ್ಕಿ ಸಂಗರದಿ, ಬೀಳಲು ಬಹುದೇನಿ ಈ ಸರೋವರಗಳು, ಏನಿತ್ತ ಬರುತ್ತದೆ. ಸುಯೋಧನ, ಆವತ್ತು ನೀನಾಡಿದಂತ ಮಾತು, ಸುಯೋಧನ ಬದುಕಿದಿದ್ರೆ ಕೇವಲ ನೆಲಕ್ಕಾಗಿ ಅಲ್ಲ, ಛಲಕ್ಕಾಗಿ ಅಂತ ಹೇಳಿದವ. ತಾನೊಬ್ಬ ಛಲದಂಕ ಚಕ್ರೇಶ್ವರ ಅಂತ ಕರೆಸಿಕೊಂಡವ ನೀನು. ಇವತ್ತು ಆ ಛಲ ಎಲ್ಲಿ ಹೋಯಿತು ನಿನ್ನದ್ದು? ಈಗ ಬಂದು ನೀರಿನಲ್ಲಿ ಮುಳುಗಿದ್ದೀಯಲ್ಲ. ಕರೆಯುತ್ತಾ ಇದ್ದವ ಧರ್ಮರಾಯ, ಯುದ್ಧಕ್ಕಾಗಿ ಆಹ್ವಾನಿಸ್ತಾ ಇದ್ದೇವೆ, ಬರ ಮೇಲೆ ಎದ್ದು ಬಾರೋ. ಧರ್ಮಯುತವಾದಂತಹ ಮಾತಿಗೆ ಯಾವತ್ತೂ ಕಿವಿಗೊಟ್ಟವ ಅಲ್ಲ. ಕೇಳ್ತದೆ ಅಂದ್ರೂ ಮತ್ತೆ ಕೇಳಿಸ್ಕೊಳ್ಳಿಕ್ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಇಲ್ಲಪ್ಪ. ಇನ್ಯಾರು ಕರೆಯುವವರು? ಪ್ರೀತಿಯೊಳಗೆ ನೀನು ಹೊಟ್ಟುವ ಪ್ರೀತಿಯೊಳಗೆ ನೀನು ಹೊಕ್ಕಿದ ಬದುಕಿಗೆ ಯಾವುದೇ ಬದುಕಿನ ಹೊಳೆಯೋ, ಯಾವುದೇ ಬದುಕಿನ ಹೊಳೆಯೋ. ಕೌರವೇಶ್ವರ, ಭೀತಿಯಿಂದ ನೀರಿನಲ್ಲಿ ಅಡಗಿಕೊಂಡಿದ್ದೀಯಲ್ಲ. 3 ಲೋಕದ ಗಂಡ ಭಾರತ ಕರಿತಾ ಇದ್ದಾನೆ. ಬಾರ ಬಾರ. ಅವನು ಬಂದನೋ ಇಲ್ವೋ ಪ್ರಶ್ನೆ ಬೇರೆ. ವಾತಾವರಣ ಒಂಚೂರು ಬಿಸಿಯಾಗಿದ್ದ. ಊರಲ್ಲಪ್ಪ, ಅವ ಹಾರುವಾಗ ಬಂದ ಅಂತಲೇ ಮಾಡಿದೆ. ಇಲ್ಲಪ್ಪ, ಬರ್ಲಿಲ್ಲ. ಹೆದರಿ ಹೇಡಿಯಾಗಿ ನೀರಿನಲ್ಲಿ ಕುಳಿತಂತ ನೀನು, ಇಗೋ ಬಂದವನೇ ನಕ್ಕುಲ. ಧೈರ್ಯವಿದ್ದರೆ ಎದ್ದು ಬಾರ. ಕ್ರಮ ಸರಿ ಉಂಟು. ಹೌದು, ಅವನಿಗೆ ಆಗುದಿಲ್ಲ. ಅದು ಆಗುದಿಲ್ಲ. ಯಾಕೆ? ಇಷ್ಟೊತ್ತು ಇವರೆಲ್ಲ ಕರೆದ್ರು ಅವ ಯಾಕೆ ಬರ್ಲಿಲ್ಲ? ಯಾಕೆ? ನನಗೆ ಅರ್ಥ ಆಗಿದೆ. ಹಾ, ಅವ ನನ್ನ ಕರೆಯ ನಿರೀಕ್ಷೆಯಲ್ಲಿದ್ದಾನೆ. ಇವರೆಲ್ಲ ಕರೆದ್ರು ಬರುದು. ನೋಡೇ ಬಿಡುವ, ನೋಡೇ ಬಿಡುವ. ಎಲ್ಲವ ಬಂಡರ ಭಾವ, ಎಲ್ಲವ ಬಂಡರ ಭಾವ, ಎಲ್ಲವ ಬಂಡರ ಭಾವ, ಷಂಡರ ತಿಲಕ, ಷಂಡರ ತಿಲಕ, ಇಳೆಯೊಳು ಹೇಡಿಗಳೊಡೆಯ, ಇಳೆಯೊಳು ಹೇಡಿಗಳೊಡೆಯ. ಅಲವೋ ಭಂಡರ ಭಾವ. ದೇವ್ರೆ, ಸಮಸ್ಯೆ ಉಳಿದವರಿಗೆ ಆಗ್ಬಾರ್ದು. ಅವ ಯಾವ ಭಂಡ್ರಿಗೆ ಭಾವ ಅಂತ ಬೇಕು. ನಿನ್ನ ಬಗ್ಗೆ ಒಂದು ಸಮಾಧಾನ ಆಯ್ತು ಮಾರೇ. ಆ, ಯಾಕೆ? ಹ್ಮ್, ಕ್ರೋಧಾವೇಶಗೊಂಡಂತಹ ನೀನು ಆ, ಮತ್ತೆ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಆದ್ರೂ ಆ, ಭಂಡರ ಭಾವ ಅಂದ ತಕ್ಷಣ ಆ, ಪಕ್ಕನೆ ಒಂದ್ಸರಿ ಮೈ ಮೇಲೆ ತಗೊಂಡಿಲ್ಲ. ಯಾಕೆ? ಹಾ. ನಮ್ಮ ದೇವರ ಮಾತು ಅಂತಿಮ ಮಾತು. ಹೌದು. ಮತ್ತು ವಿಮರ್ಶೆಗೆ ಸಿಕ್ಲಿಕ್ಕಿಲ್ಲ ಅದು. ಹಾಗಾಗಿ ಹಾ. ವಿಮರ್ಶೆಗೆ ಸಿಗಬಾರದು ಎನ್ನುವಂತಹ ಕಾರಣಕ್ಕಾಗಿ ಹಾ. ಮಾತನ್ನು ಮುಂದುವರಿಸುವವನಿದ್ದೇನೆ. ಆ, ಜಯದ್ರಥನಿಗೆ ಇವ ಭಾವ. ಆ, ಹಾಗಂತ ಆ, ಜಯದ್ರಥ ಬಂಡ ಹೇಗೆ ಆ. ಮದುವೆ ಆದ್ರೂ ಹೆಂಡತಿ ಮನೆಯಲ್ಲೇ ಬಿಡಾರ ಮಾಡಿದ್ದಾನೆ, ಮನೆ ಕಡೆ ಹೋಗ್ಲೇ ಇಲ್ಲ. ಹಾಗಾಗಿ ಜಯದ್ರಥ ಬಂಡ. ಯಾರು ಮದುವೆಯಾಗಿ ಮಾವನ ಮನೆಯಲ್ಲೇ ಉಳಿತಾರೋ ಅವರೆಲ್ಲ ಬಂಡರ ಸಾಲಿ. ಬಂಡ್ರು. ಹಾ. ಹೌದೌದು. ಹಾ, ಹಾ, ಹಾ. ಅದಕ್ಕಾಗಿ ಭಂಡರ ಭಾವ. ಆ ಬಂಡ್ರ ಆಗ್ಬಾರ್ದು ಅಂದ್ರೆ ಇವತ್ತೇ ಬಿಡ್ಬೇಕು ಅವ್ರ ಮನೆಯನ್ನ. ನನ್ ಮಾತಲ್ಲ ದೇವ್ರದ್ದು. ಅಲ್ವಾ? ರಾಗಳೆ ನಮಗೆ ಆಮೇಲೆ ಯಾಕೆ ಅಲ್ವೋ? ಷಂಡರ ಕುಲ ತಿಲಕ. ಏನದು? ಕೇವಲ ಇವನೊಬ್ಬನೇ ಅಲ್ಲ, ಹಾ, ಈ ಶಕುನಿ ಕರ್ಣ ಮುಂತಾದಂತಹ ಹಾ, ಷಂಡರಿಗೆ ಹಾ.
ಎಲ್ಲರಿಗೂ ತಿಲಕಪ್ರಾಯನಾಗಿ ವಿಜೃಂಭಿಸುತ್ತಿರುವವ ಇವ. ಹಾ ಇಳೆಯಳು ಹೇಡಿಗಳಿಗೆ ಒಡೆಯ. ಹಾ 99 ಮಂದಿ ಸಹೋದರರು ಮಾತ್ರ ಅಲ್ಲ, ಹಾ ಇವನ ಅನುಯಾಯಿಗಳು ಯಾರ್ಯಾರಿದ್ದಾರೋ ಹಾ ಎಲ್ಲರೂ ಹೇಡಿಗಳ ಸಾರಿಗೆ ಸೇರಿದವರು. ಹ್ಮ್ ಅವನ ಹತ್ರ ಇದ್ದಾಗ ಎಲ್ಲರೂ ಅವನೇ. ಹೌದೌದು ಹೌದಾ? ಕಳ್ಕೊಂಡಾಗ ಎಲ್ಲ ಹೋದ್ರು ಅಂತ ಲೆಕ್ಕ. ಈ ಒಬ್ಬನೇ ಇದ್ದಾನೆ. ಹಾ. ಅಂತ ಹೇಡಿಗಳಿಗೆ ಒಡೆಯಲಾದಂತಹ ಕೌರವ, ಇದು ನಿನ್ನ ಸಾಮರ್ಥ್ಯವನ್ನ ತೋರ್ಪಡಿಸುವುದಿದ್ರೆ ಈಗ ಸದಾವಕಾಶವನ್ನ ನಾನು ಕೊಡ್ತೇನೆ. ಆವತ್ತು ತುಂಬಿದ ಸಭೆಯಲ್ಲಿ ಆಡುವಂತಹ ಮಾತು, ಪಾಂಡವರಲ್ಲ ಹಾಗೆಗಳು ನೀನಗಳು ಯಮಗೆ ಕೃಷ್ಣ ಕೊಟ್ಟುವುದಕ್ಕೆ ಮುಂದಾದಿಯಲ್ಲ. ಇವತ್ತು ಹಗ್ಗದ ವ್ಯವಸ್ಥೆಯು ನನ್ನದ್ದೇ. ಬರುವಂತಹ ಸಾಮರ್ಥ್ಯ ಕೆಚ್ಚು ರೊಚ್ಚು ನಿನ್ನದುಂಟು ಅಂತಾದ್ರೆ ಬಾ ಬಾ ಬಾ. ಮತ್ತೆ ಕೂಗುದು ಬೇಡ ದೇವ್ರೆ, ಏನೋ ಎದ್ದು ಬಂದಾಗಾಯ್ತು. ಎದ್ದು ಬಂದಾಗ ಆಗುದೇ ಬಿಟ್ಟು ಹೇಳ್ಲಿಕ್ಕಿಲ್ಲ. ಹೌದಾ? ಹೌದೌದು. ಹಾ. ನಮ್ಮ ದೇವರ ಮಧುರವಾದ ಸ್ವರ ಹಾ. ಆ ನೀರಿನಾಳಕ್ಕೆ ಇಳಿಯುವುದಕ್ಕೆ ಸಾಧ್ಯವ? ಇವತ್ತು ಸ್ವಲ್ಪ ಗಟ್ಟಿ ಮಾತಾಡ್ದ ನನಗೆ ಗೊತ್ತಾಯ್ತು ನೀವು ಮಾತಾಡುವಾಗ್ಲೇ ಇವತ್ತು ಸ್ವಲ್ಪ ಗಟ್ಟಿ ಆಗಿದೆ ಅಂತ. ಹೌದೌದು. ಆದ್ರೂ ಅಲ್ಲೂ ಹೋಗುವಷ್ಟು ಗಟ್ಟಿ ಆಗಲಿಲ್ಲ. ಹಾ. ದೇವ್ರೆ, ಹಾ. ಏನಿದ್ರು ಈ ಕೋಮಲವಾದ ಸ್ವರ ಹಾ. ಕೋಮಲಾಂಗಿಯರಿಗೆ ಪ್ರಯೋಜನ ಆಗುತ್ತೆ. ಇಲ್ಲಿ ಬರುವುದಿಲ್ಲ. ಅಲ್ಲ ಅಲ್ಲ, ನೋಡಿ ಅಷ್ಟು ಹೇಳಿದ ತಕ್ಷಣ ನಗು ನೋಡಿ ಅಲ್ಲ. ಹೌದಾ? ದೇವ್ರೆ, ಹಾ. ಇದು ಏನೇ ಇದ್ರು ಬೆಣ್ಣೆ ಕರಗಬೇಕು, ಹಾ. ಬಿಸಿ ತಾಗಬೇಕು. ಹಾ. ಅದಕ್ಕೆ ನಾನೇ ಸರಿ. ಹೌದಾ? ಹಾ. ನೋಡುವ. ಕರೆಯುವುದು ಹೇಗೆ? ಭೂತಳವ ಗೆಲುವಂತೆ ವರ್ತಿಸಿ ಓಟ ಸಂಹಾರವನ್ನು 3 ವರ್ಷಾತಿರೇಕದಿಂದ ಜರದ ಕರದಿಂದ ಎಲ್ಲ ಕಳ್ಳವಿನ ಜೂಜಾಡುವ ಬಾರಿ ಕಳ್ಳವಿನ ಜೂಜಾಡುವ ಸಲಿಲದೊಳ್ಳೆತಕ್ಕೆ ಸುಮ್ಮನೆ ಮುಳುಗಿದೆ ಸಲಿಲದೊಳ್ಳೆತಕ್ಕೆ ಸುಮ್ಮನೆ ಮುಳುಗಿದೆ ಸಲಿಲದೊಳ್ ಏತಕ್ಕೆ ಸುಮ್ಮನೆ ಮುಳುಗಿದೆ ಸುಮ್ಮನೆ ಮುಳುಗಿದೆ ಸೊಲಿಸೈ 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 ಸೇರಯ್ಯ ಪಟ ಪಟ ಅವನಿಗೆ ಇದಕ್ಕೂ ಒಳ್ಳೆ ಶಬ್ದ ನಡೆಯುವುದಿಲ್ಲ. ಅವ ಮಾಡಿದ್ದೆಲ್ಲ ಇಂಥದ್ದೇ. ಯಾಕೆ? ಚಂದ್ರವಂಶದಲ್ಲಿ ಹುಟ್ಟಿದವರು ಯಾರು ಈ ವ್ಯವಹಾರವನ್ನ ಮಾಡಿದವರಲ್ಲ. ಶ್ವಾನ ಸದೃಶ ತಿನ್ನುವುದಕ್ಕೆ ಇವನಿಗೆ ಯಾರ ಮನೆಯದ್ದಾದ್ರೂ ಆಗುತ್ತದೆ. ನೆಗ್ತಾನೆ. ಆಸ್ತಿಯನ್ನ ಕಬಳಿಸುವಲ್ಲಿ ಪಾಂಡವರದ್ದಾದ್ರೇನು, ಯಾರದ್ದಾದ್ರೆ ಇವನಿಗೇನು? ಇವನಿಗೆ ಸಿಕ್ಕಿದ್ರೆ ಆಯ್ತು. ಇನ್ನು ನಾಯಿಯ ಸ್ವಭಾವ ಬರುವಾಗ ಪೊಗಳುತ್ತದೆ, ಹಿಡಿದು ಪಡೆಯುವುದಕ್ಕೆ ಮುಂದಾದ್ರೆ ಬಾಲವನ್ನ ಪ್ರಶ್ನದಲ್ಲಿಟ್ಟು ಮಾರ್ತದೆ. ಈಗ ಸೋಲಾಯಿತು, ಸುರವರು ಸೇರ್ಕೊಂಡ. ಸೇರುವ ಸಭೆಯಲ್ಲಿ ನಮ್ಮ ಇವರ ಮಡದಿ ಪಾಂಚಾಲಿಯ ಸೀರೆ ಸುರಿಸಿದೆಯಲ್ಲ, ಎಲ್ಲೋಯ್ತ ಧೈರ್ಯ ಈಗ. ಆಮೇಲೆ ತೂತವಾಡಿ ನಮ್ಮನ್ನ ವಿಪಿನ ಕಟ್ಟಿದೆ. ಬಾರ, ನಮ್ಮಣ್ಣ ಬಾಳು ಪುರುಷತ್ನಲ್ಲಿದ್ದಾನೆ. ಆಡ್ಬೋದು ವಾರ. ಬರುವುದಿಲ್ವೇನೋ? ನಿನ್ನನ್ನ ಕರೆಯುತ್ತಿರುವ ಯಾರು? ಕರೆಯುತ್ತಿರುವ ಈ ಭೀಮ ದೂರದಲ್ಲಿ
ಕರೆಯುತ್ತಾ ಇದ್ದಾನೆ. ಹೇ, ನಿನ್ನ ಪ್ರೀತಿಗೆ ಪಾತ್ರರಾಗಿರುವಂತಹ ದುಶ್ಯಾಸನನ ವರವನ್ನ ಕರೆದು ರಕ್ತವನ್ನ ಘಟಘಟನೆ ಕುಡಿದ ಶತಗಜ ಪ್ರಾಣಿ ಭೀಮ ಕರಿತಾ ಇದ್ದಾನೆ. ನಾಟ್ಯ ನಂಬಿನ ತೆರವೇ ಜಲದೊಳಿಂದು ಬೆವರ್ಪದ ಆಗಮನಾಗ ನಡಿಗಿಡಗಿರಿ ನಡುಂದು ನುಡಿರಾಗ ಸುಯೋಧನ, ನಿಜವಾಗಿಯೂ ನಿನ್ನ ಛಲಕ್ಕನಿನ ಈ ಧೈರ್ಯಕ್ಕೆ ಯಾರು ಮೆಚ್ಚಲೇಬೇಕು. ನೀನಲ್ಲ, ನಿನ್ನ ಅಪ್ಪ ಇದ್ರು ಹೇಳ ಅಂತ ನಾನೇ ಹೇಳಿದ್ದೇನೆ. 3 ಲೋಕದಲ್ಲಿ ನಿನಗೆ ಸರಿಯಾದವರಿಲ್ಲ. ಆದ್ರೆ ನಿನ್ನ ಹೊಗಳಿಕೆ ಅಗತ್ಯ ಇಲ್ಲ ನಮಗೆ. ಯಥಾರ್ಥ ವಿಷಯವನ್ನು ಹೇಳಿದ್ದೇನೆ. ಎದ್ದು ಬಂದಂತ ನೀನು ನಮ್ಮ 5ವರನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ನೀನು ಕರೆಯಬಹುದು, ಆದ್ರೆ ನಾವು ಸಿದ್ಧರಿಲ್ಲ. ಧೈರ್ಯ ಇಲ್ಲವಾ? ಅದಲ್ಲ, ಮತ್ತೇನು ಕರೆದ ಹಾಗ 5ರು ಯುದ್ಧಕ್ಕೆ ಏಕಕಾಲದಲ್ಲಿ ಮುನ್ನುಗ್ಗುವುದಕ್ಕೆ ಸಿದ್ಧರಿಲ್ಲ. ಯಾಕಂತ ಹೇಳಿದ್ರೆ ಇದು ಧರ್ಮ ಯುದ್ಧವೇ ಆಗಬೇಕು ಅಂತ ಬಯಸಿದವರು ನಾವು. ಹಾಗಾಗಿ ಅದು ಧರ್ಮ ಅಲ್ಲ. ಹಾಗಿದ್ರೆ ಧರ್ಮ ಯಾವುದು? ಒಬ್ಬರಲ್ಲಿ ಒಬ್ಬ ಯುದ್ಧ ಮಾಡುವುದು ಧರ್ಮ. ಹಾಗಾಗಿ ನಮ್ಮ 5ರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊ. ಆಯ್ಕೆ ಮಾಡಿಕೊಂಡಂತ ವ್ಯಕ್ತಿಯನ್ನು ನೀನು ಗೆದ್ದೆ ಅಂತ ಆದ್ರೆ ಉಳಿದ 4ರು ಈ ಮೇದಿನಿಯನ್ನ ನಿನಗೆ ಬಿಟ್ಟು ಕೊಟ್ಟು ನಿನ್ನ ಚರಣ ಸೇವಕರಾಗಿರ್ತೇವೆ ನಾವು. ಯಾರನ್ನು ಆಯ್ಕೆ ಮಾಡಿಕೊಳ್ಳಬಹುದು? ಸ್ವಾತಂತ್ರ್ಯ ನಿನಗೆ. ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ನನಗೆ. ಒಂದು ವೇಳೆ ನಾನು ನಿನ್ನನ್ನೇ ಆಯ್ಕೆ ಮಾಡಿಕೊಂಡ್ರೆ ಸಿದ್ಧರಿದ್ದೇವೆ.
ಸಣ್ಣವ 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 ಅರ್ಜುನ 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 ಚಿಣ್ಣರು ಯಮಳರು ಚಿಣ್ಣರು 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 ಯಮಳರು ಅರ್ಜುನ ಚಿಣ್ಣರು ಯಮಳರು ಚಿಣ್ಣರು ಯಮಳರು ಚಿಣ್ಣರು ಯಮಳರು ಸಣ್ಣವನರ್ಜುನ ಚಿಣ್ಣರು ಯಮಳರು ಅರ್ಜುನ ಸಣ್ಣವ ಚಿಣ್ಣರು ಯಮಳರು ಸಣ್ಣವನರ್ಜುನ ಚಿಣ್ಣರು ಯಮಳರು ಅರ್ಜುನ ಸಣ್ಣವ ಚಿಣ್ಣರು ಯಮಳರು ಸಣ್ಣವನರ್ಜುನ ಚಿಣ್ಣರು ಯಮಳರು ಸಣ್ಣವನರ್ಜುನ ಚಿಣ್ಣರು ಯಮಳರು ನನ್ನನ್ನೇ ಆಯ್ಕೆ ಮಾಡಿಕೊಂಡ್ರೆ ಯುದ್ಧಕ್ಕೆ ಸಿದ್ಧನಿದ್ದೇನೆ ನಾನು. ಯಾರನ್ನು? ನಿನ್ನನ್ನು. ಕಥಾಯುದ್ಧಕ್ಕೆ ನಿನ್ನನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇದು ನಿಮ್ಮ ಸ್ವರವನ್ನು ಕೇಳಿದ ತಕ್ಷಣ, ಭೀಮಸೇನನ ಕ್ರೂರ ನುಡಿಯನ್ನು ಕೇಳಿದ ತಕ್ಷಣ ಹುಟ್ಟಿದು ಬಂದೆ, ಸಟ್ಟದು ಬಂದೆ. ಈಗ ಬಂದ ಮೇಲೆ ತಾನು ಬೇಕಾದರೂ ಬರ್ತೇನೆ, ತನ್ನನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ದುರ್ಯೋಧನ ಗದಾಯುದ್ಧ ನಿಪುಣ, ಇಂತಹ ದುರ್ಯೋಧನನೊಡನೆ ನೀನು ಗದಾಯುದ್ಧ ಮಾಡ್ತೀಯಾ? ನೀನು ಗದಾಯುದ್ಧಕ್ಕಲ್ಲ. ಹಾಗೆಂದು ನೀನು ವಿಕ್ರಮಿಯೇ ಅಲ್ಲ ಎಂದು ನಾನು ಹೇಳುವುದಿಲ್ಲ. ಗದಾಯುದ್ಧದ ಮಟ್ಟಿಗೆ ಧರ್ಮರಾಜ ಅಲ್ಲ. ಓಂ ಹರ 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 ಮಹಾದೇವ, ಆ ಕಾರ್ಯವನ್ನು ಬಹಳ ಚೆನ್ನಾಗಿ ಮಾಡ್ತೀಯ. ಮತ್ತೆ ಕುರುಕ್ಷೇತ್ರ ರಣಾಂಗಣದಲ್ಲಿ ಬಿಲ್ಲನ್ನು ಧರಿಸಿ ನೀನು ಯುದ್ಧ ಮಾಡಿದಂತಹ ಸಮಯಗಳಿವೆ. ಗದಾಯುದ್ಧದಲ್ಲಿ ಅಲ್ಲ, ಅಥವಾ ನಿನಗಲ್ಲ. ಆದ್ದರಿಂದ ನೀನು ಬೇಡ, ನಿನ್ನಯ ಬಲು ಏನು ಗದಾಯುದ್ಧದ ಮಟ್ಟಿಗೆ. ಇನ್ನು ಅರ್ಜುನ ಇದ್ದಾನೆ, 3 ಲೋಕದ ಗಂಡು. ಭಾರತೀಯ ಯುದ್ಧ ಸುಮಾರು ಮಾಡಿದಾಗ ಇವನ್ ಕಟ್ಕೊಂಡು ಸಣ್ಣವ ಅವನು ಮಾತು ಕೇಳಿದ್ರು ಗೊತ್ತಾಗ್ತದೆ. ಮಾಡ್ತೀಯ ಯುದ್ಧ? ನನ್ನಲ್ಲಿ ಸಣ್ಣದೇನ್ ಕಂಡಿಯ? ಎಲ್ಲವೂ ಸಣ್ಣದೇ, ದೊಡ್ಡದು ಏನುಂಟ ನಿನ್ನಲ್ಲಿ? ಸಣ್ಣವ ಅರ್ಜುನ, ಅವನು ಆಗ್ಲಿಕ್ಕಿಲ್ಲ. ಅವಾಗಲಿಕ್ಕಿಲ್ಲ. ಇದ್ದಾರಲ್ಲ ನಕುಲ ಸಹದೇವರು. ಅಯ್ಯ, ಅವರು ಇನ್ನೂ ಇದ್ದಾರಲ್ಲ. ಒಮ್ಮೊಮ್ಮೆ ಹಾಗಾಗಿ ಹೋಗ್ತದೆ. ಭೀಕರವಾಗಿರುವಂತಹ ಚಂಡಮಾರುತ ಬೀಸುವಾಗ ದೊಡ್ಡ ದೊಡ್ಡ ಮರಗಳು ಕುಸಿದು ಬೀಳುತ್ತವೆ. ಸಣ್ಣ ಸಣ್ಣ ಹುಲ್ಲು ಕಡ್ಡಿಗಳು ಮಾತ್ರ ಹಾಗೆ ಇರ್ತವೆ, ಅವಕ್ಕೆ ಏನೂ ಆಗುವುದೇ ಇಲ್ಲ. ಈ ನಕುಲ ಸಹದೇವಂದಿರುವ ಹಾಗೆ ಹುಲ್ಲು ಕಡ್ಡಿ ಇದ್ದ ಹಾಗೆ ಎಂತಹ ಚಂಡಮಾರುತವೇ ಬಂದ್ರು ಅವರು ಇನ್ನೂ ಹಾಗೆ ಇದ್ದಾರಲ್ಲ. ಬಿಡ, ಅರ್ಜುನನೇ ಸಣ್ಣವ ಎಂದಾದ ಮೇಲೆ ನಕುಲ ಸಹದೇವರು ಚಿಣ್ಣರು ನರಜು ಹಸಕಿದ ಹಾಗೆ ಹಸಕಿ ಬಿಟ್ಟೇನು. ಅವರಾಗ್ಲಿಕ್ಕಿಲ್ಲ. ಅಲ್ಲ, ಅವರಾಗ್ಲಿಕ್ಕಿಲ್ಲ ಇವರಾಗ್ಲಿಕ್ಕಿಲ್ಲ ಅನ್ನೋದು ನೋಡಿದ್ರೆ ಬಹುಶಃ ರಾಯರಿಗೆ ತಮಗೆ ಆಗ್ಲಿಕ್ಕಿಲ್ವೋ ಅಂತ. ಬಾಯ್ಲಿ, ನೀವು ಪಾಂಡವರು ಎಷ್ಟು ಜನ? ನಾವು 5 ಜನ. ಈಗ ನಾನು ಎಷ್ಟು ಜನರನ್ನು ತಿರಸ್ಕರಿಸಿದ್ದೇನೆ? 4 ಜನರನ್ನು. ಇನ್ನೂ ಒಬ್ಬ ಇದ್ದಾನಲ್ಲ. ಹಾಗಾಗಿ ನೀನು ಹೇಗೇಗೋ ಯೋಚನೆ ಮಾಡುವುದಕ್ಕಾಗುವುದೇ ಇಲ್ಲ. ಇಲ್ಲಿ ಸರಿಯಾ ಕಡೆ ನಾನು ಬಯಸುವುದು ಯಾರನ್ನು ಗೊತ್ತಾ? ಯಾರನ್ನು ಗೊತ್ತಾ? ಓ ಓ ಓ ಓ ಓ ಇವನನ್ನ. ಅವನನ್ನು ನೋಡಿದ್ರೆ ನನಗಾಗುವುದಿಲ್ಲ, ನನ್ನನ್ನು ನೋಡಿದ್ರೆ ಅವನಿಗಾಗುವುದಿಲ್ಲ.
ಇಬ್ಬರ ಹೆಸರೇ ಹೇಳೋ ಅಕ್ಕಿ ಹಾಕಿದ್ರೆ ಅನ್ನವೇ ಆಗುವುದಿಲ್ಲ. ಅಂತ ಬಾಂಧವ್ಯ ನಮ್ಮದ್ದು. ಹಾ, ಅವನನ್ನೇ ಹಾಗಾಗಿ ಅವನನ್ನೇ ಇವ ಆಯ್ಕೆ ಮಾಡಿಕೊಳ್ತಾ ಇದ್ದಾನೆ. ಯಾಕೆ ಆಯ್ಕೆ ಮಾಡ್ಕೊಂಡು ಯಾಕೆ ಆಯ್ಕೆ? ಆಶಯ ಇದ್ದೆಯೇನೋ ನಿರೀಕ್ಷಿಪೆನು ನಿರೀಕ್ಷಿಪೆನು ಈ ಸಮಯದಲ್ಲಿ ಬರದೆ ನಾನು ಇವನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣ ಏನು? ಹಿಂದೊಂದು ಸಮಯದಲ್ಲಿ ಸಭಾಪರ್ವ ಅದನ್ನ ನೆನಪು ಮಾಡಿಕ. ಯಾಕೆಂದ್ರೆ ಪರ್ವಗಳು ಬಹಳ ಆಗಿ ಹೋದವು. ಇದು ಯಾವ ಪರ್ವದ ಕಥೆ ಅಂತ ಬೇಡವಾ? ಸಭಾಪರ್ವದ ಕಥೆ ನೆನಪು ಮಾಡಿಕೊ. ಒಂದು ಗದೆಯನ್ನೆತ್ತಿ ಹಿಡಿದು ಗುಡುಗುಡಿಸಿದವ ಈ ಭೀಮಸೇನ ತನ್ನ ಮಡದಿಯಾಗಿರುವಂತಹ ಪಾಂಚಾಲಿಗೆ ಭಾಷೆಯನ್ನು ಕೊಟ್ಟವ ಈ ಭೀಮಸೇನ ಕೌರವನ ತೊಡೆಯನ್ನು ಮುರಿಯುತ್ತೇನೆ ಹೀಗೆನ್ನುವುದಾಗಿ. ಹಾಗೆ ಆತ ಕೊಟ್ಟ ಭಾಷೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಈಗ ನಾನೊಂದು ಅವಕಾಶ ಕೊಡ್ತೇನೆ. ಇಷ್ಟು ದಿವಸ ಆಗ್ಲಿಲ್ಲ, ಇವತ್ತಾದ್ರೂ ಏನಾದ್ರೂ ಮಾಡ್ತೀಯ ನೋಡು. ಅವನನ್ನ ನನ್ನ ಎದುರಿಗೆ ನೋಡಿಕೊಳ್ತೇನೆ. ನನ್ನ ಅದಟ್ಟನ್ನು ನೋಡ್ತೀನಿ, ನಿನ್ನ ಆಘಾಟನ್ನು ನೋಡ್ತೇನೆ. ನೋಡಿ ಆಗಿದೆ. ಯಾವಾಗ? ಇಷ್ಟೊತ್ತಿನವರೆಗೆ ಇದ್ದದ್ದು ಎಲ್ಲಿ? ಅಲ್ಲಿ ಜಲದ ಅಡ್ಡಕ್ಕೆ ಈವರೆಗೆ ಹೇಡಿಯಾಗಿ ನೀರಿನಲ್ಲಿ ಮುಳುಗಿದೆ. ಈಗ ಬಂದು ಅದಟನ್ನ ನೋಡಬೇಕಾ? ಹೇಡಿಯೇ ಆಗಿ ಮುಳುಗಿದ್ದು ಹೌದು ಅಂತಾದ್ರೂ ಮತ್ತೆ ಬರುತ್ತಿದ್ದೇನೋ. ಯಾಕೆ ಬಂದೆ? ಬಿಡುವುದಿಲ್ಲ ಅಂತ ಬಂದೆ. ನಿನ್ನ ಅಥಟು ಗೊತ್ತುಂಟ? ಏನು ಗೊತ್ತು? ನಿನ್ನನ್ನು ಮುಗಿಸುವುದಕ್ಕೆ ನಮಗೆ ಹೆಚ್ಚು ಹೊತ್ತು ಬೇಡ. ಅದೇ ಹೌದು ಅಂತಾದ್ರೆ ಇಷ್ಟೊಳಗೆ ಮುಗಿಸಬೇಕಿತ್ತು. ಅದಕ್ಕೆ ನಿನ್ನ ಹಾಗೆ ಎಷ್ಟೊತ್ತೊತ್ತಿಗೋ ಮುಗಿಸುವುದಲ್ಲ, ನಮ್ದೊಂದು ಕ್ರಮ ಉಂಟು. 6 ನಿಮಿಷದಲ್ಲಿ ನಿನ್ನನ್ನು ಕಳಿತೇನೆ. ಯಾರನ್ನ? ನಿನ್ನನ್ನ. ನನ್ನನ್ನು 6 ನಿಮಿಷದಲ್ಲಿ? ನನ್ನನ್ನಲ್ಲ. ಊಟದಲ್ಲಿ ನೀ ಪೂರ್ಣ ಊಟದಲ್ಲಿ ನಿಪುಣ ಊಟ 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 ಊಟದಲ್ಲಿ
ನನ್ನನ್ನೆಲ್ಲ ಮುಗಿಸುವುದು ಮತ್ತೇನು? ನೀನು ಮುಗಿಸುವುದು ಆ, ಊಟವನ್ನು ನಾವು ಕೇಳಿದ್ದೇವೆ. ಬಕನಿಗಾಗಿ ಇಟ್ಟಿರುವಂತಹ ಬಂಡಿ ಅನ್ನ ಅದನ್ನು ನೀನು ಮುಗಿಸಿದೆಯಂತೆ, ಹೌದಾ? ಹೇ, ಅದಕ್ಕೆ ಬೇಕಾಗಿರುವಂತಹ ಸೋಪಸ್ಕರಗಳು ಅದೆಲ್ಲವನ್ನು ಭೀಮಸೇನನೊಬ್ಬನೇ ತಿಂದ ಪ್ರಚಾರ ಆಯ್ತು. ಹೇ, ಅಷ್ಟು ತಿಂದ ನೀನು ಇನ್ನೂ ಇದ್ದೀಯ. ನೀನು ಅಷ್ಟು ತಿಂದಿದ್ದೀಯ ಎಂದು ಕೇಳಿದ ಅನೇಕರು ಅಜೀರ್ಣ ರೋಗವನ್ನು ಸತ್ತಿದ್ದಾರೆ. ನಿನಗೆ ಮಾತ್ರ ಅಜೀರ್ಣ ರೋಗ ಬರಲಿಲ್ಲ. ಯಾಕೆ? ಗೊತ್ತಾಯ್ತು ನನಗೆ. ಅಷ್ಟು ಅನ್ನವನ್ನು ಮುಕ್ಕಿದರು ನೀನಿಗೆ ಅಜೀರ್ಣ ಆಗಲಿಲ್ಲ, ಜೀರ್ಣಿಸಿಕೊಂಡೆ ನೀನು. ಜಠರಾಗ್ನಿ ಬಲ. ಹೌದು. ನೀನು ಯಾರ ಮಗ? ವಾಯುವಿನ ಮಗ. ನೀನು ತಿಂದಿರುವಂತಹ ಅನ್ನವನ್ನ ಜೀರ್ಣಿಸುವುದು ಯಾವುದು? ಅಗ್ನಿ. ವಾಯುವಿನ ಮಿತ್ರ ಅಗ್ನಿ, ಅಗ್ನಿಯ ಮಿತ್ರ ವಾಯು. ತನ್ನ ಮಿತ್ರನ ಪುತ್ರನಿಗೆ ಅಪಾಯ ಆಗಬಾರದು ಎಂದು ಅಗ್ನಿ ಅದೆಲ್ಲವನ್ನು ಜೀರ್ಣಿಸಿ ಬಿಟ್ಟ. ನಿನಗೆ ಅಗ್ನಿ ಮಾಂದ್ಯ ಆಗಲಿಲ್ಲ. ಇದು ಅವರು ಮಾಡಿದ ಒಳಗಿಂದ ಒಳಗೆ ಮಾಡಿದ ರಾಜಕೀಯ. ಇದು ನಿನಗೆ ಗೊತ್ತಾಯ್ತು? ನನಗೆ ಗೊತ್ತಾಗಿದೆ. ನಾನು ರಾಜಕೀಯ ಮುತ್ಸದ್ದಿ. ಗೊತ್ತಿದ್ದದ್ದೇ ಹೆಚ್ಚು. ಈಗ ಯಾರಿಗ್ ಗೊತ್ತಿದ್ದದ್ದು ಹೆಚ್ಚು? ನಿನಗದೆಲ್ಲ ಅರ್ಥ ಆಗುದಿಲ್ಲ. ಕೆಲವು ಸಾರಿ ಇವತ್ತು ಹೇಳಿದ್ ನಾಳೆ ಗೊತ್ತಾಗ್ತದೆ. ಹೌದು, ನಾಡ್ದು ಗೊತ್ತಾದ್ರೂ ಆಯ್ತು. ಆದ್ದರಿಂದ ಈ ಬೊಬ್ಬಾಟವನ್ನೆಲ್ಲ ನಾನು ಕಂಡಿದ್ದೇನೆ. ನಮಗೆ ನೀನು ಬೊಬ್ಬಾಟ ಹೊಸತಾ? ದ್ಯೂತ ಪ್ರಕರಣವನ್ನೊಮ್ಮೆ ನೆನಪು ಮಾಡಿಕೋ. ಒಂದು ದ್ಯೂತ. ಅಲ್ಲಿ ಏನಾಯ್ತು ನಿನ್ನ ಬೊಬ್ಬಾಟ? ನನ್ನ ಬೊಬ್ಬಾಟ ಇಲ್ಲಿ ಮಹಾರಾಯ. ಅಲ್ಲಿ ನಿನ್ನ ತಂತ್ರಗಾರಿಕೆ ಆದೀತು. ಶಕುನಿಯ ಅಂಬೋ ಶಕುನಿಯ ಕುಮಂತ್ರ ಶಕುನಿಯ ಕುಮಂತ್ರ ಶಕುನಿಯ ಕುಮಂತ್ರ ಇಂದು ಹಾಗಲ್ಲ. ನೀನೊಬ್ಬ ಉಳಿದವ. ನಿನ್ನನ್ನು ಕೊಂದು ಕಳೆಯುತ್ತೇನೆ. ನನ್ನನ್ನು ಕೊಲ್ಲುವಂತಹ ಶಕ್ತಿ ನೀನು. ಇದು ಈ ದುಷ್ಟ ಶಕ್ತಿಯನ್ನು ಉಚ್ಚಾಟಿಸುವುದಕ್ಕೆ ಈ ದುರ್ಯೋಧನನೇ ಬೇಕು. ಭೀಮ, ನಿನ್ನ ಪಾಲಿನ ಅಧಿಕ ಸಂತೋಷದುಪ್ಪಿನಲ್ಲಿ
ಅಧಿಕ ಸಂತೋಷ, ಅಧಿಕವಾಗಿರುವಂತಹ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ನನ್ನ ಆಜನ್ಮ ಶತ್ರುವಾಗಿರುವಂತಹ ಭೀಮಸೇನನನ್ನು ಉಳಿಸಿದೆ. ಶಕುನಿಯೋ ದುಶ್ಯಾಸನನೋ ಕರ್ಣನೋ ಸತ್ತಿದ್ದಾರೆ ಅನ್ನುವಂತಹ ವಿಷಯವನ್ನು ಮರೆತೆ ಅವರನ್ನೆಲ್ಲ ಕರೆದು ತೋರಿಸುವುದಕ್ಕಾಗ್ತದ? ಆದ್ರೂ ಭೀಮ ಬಿದ್ದ ಕಾರಣ ನಮಗೆ ಸಂತೋಷ ಆದದ್ದು ಹೌದು. ಯಾರೊಡನೆ ಹಂಚಿಕೊಳ್ಳಲಿ? ಹಂಚಿಕೊಳ್ಳುವುದಲ್ಲ, ಅವನನ್ನು ನನ್ನ ಎದುರಿಗೆ ಬಿಟ್ಟಿದ್ದಾರಲ್ಲ ಆ ಹುಂಬನನ್ನ, ಅವ್ರಿಗೆ ಸ್ವಲ್ಪ ತೋರಿಸ್ಬೇಕು. ಎಲ್ಲಾದ್ರೂ ಇವರು ಹೋಯ್ ಹೋಯ್ ನೋಡಿರಿ ಧರ್ಮಜ ಅಲೋಗುಣಾದಿಗಳು ಹೇಳಿದೆಯಲ್ಲ, ಯಾರೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವಂತ ಸ್ವಾತಂತ್ರ್ಯವನ್ನು ನನಗೆ ನೀನು ಕೊಟ್ಟೆ. ನಿಮ್ಮಲ್ಲಿಯೇ ಗಟ್ಟಿಗನೆನಿಸಿಕೊಂಡಿರುವಂತ ಭೀಮಸೇನನನ್ನು ನಾನು ಆಯ್ಕೆ ಮಾಡಿಕೊಂಡೆ. ಏನಾಯ್ತು? ನೋಡ 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 ಧರ್ಮಜ ನೋಡ, ಹಾಯ್ ಪರಗುಣ ಎಲ್ಲ ನೋಡ್ದು ನೋಡು 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 ಭೀಮ ಬಿದ್ದಿರುವಂತ ಚಂದವನ್ನು ನೋಡು. ಆನೆ ಬಿದ್ರು 1000 ಇದ್ರು 1000. ನಮ್ಮ ಭೀಮನು ಹಾಗೆ ಇದ್ರು ಚಂದ ಬಿದ್ರು ಚಂದ. ನೋಡಿ, ಈ ರೀತಿ ಯಾರಾದ್ರೂ ಬಿದ್ದಿದ್ದಾರ ಇಲ್ಲಿಯ ತನಕ? ಕುರುಕ್ಷೇತ್ರ ರಣಾಂಗಣದಲ್ಲಿ ಇಷ್ಟೋ ಜನ ಬಿದ್ದರು, ಭೀಮ ಬಿದ್ದ ಹಾಗೆ ಯಾರು ಬೀಳಲಿಲ್ಲ. ಭೀಮನ ಬೀಳುವ ಕ್ರಮವೇ ಚಂದ, ಭೀಮ ಬಿದ್ದ ಮೇಲೆ ಮತ್ತೂ ಚಂದ. ನೋಡಿ 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 ಧರ್ಮಜ ನೋಡ, ಭೀಮ ಬಿದ್ದ ಚಂದವನ್ನು ನೋಡು. ಫಲಗುಣ ನೋಡು, ನಕುಲ ಸಹದೇವಾದಿಗಳು ನೋಡಿ ನೋಡಿ. ಓ, ಒಬ್ಬರು ಮುಖವನ್ನು ಎತ್ತುತ್ತಾ ಇಲ್ಲ. ಈಗ ನಾನೇನ್ ಮಾಡುವುದು? ಈ ಭೀಮಸೇನ ಬೀಳುವುದರ ಮೂಲಕ ಒಂದು ಆಶಾಭಂಗ ಆಯ್ತಾ? ಅಲ್ಲ, ಒಂದು ಭಾಷಾಭಂಗ ಆಯ್ತಾ? ತನ್ನ ಮಾನಿನಿಗೆ ಮುನ್ನಿನ ಭಾಷೆ ಮುನ್ನಿನ ಭಾಷೆ ತನ್ನ ಮನೆ ತನ್ನ ಮನೆ ತನ್ನ
ಅರ್ಜುನ ನಕುಲ ಸಹದೇವಂದಿರೇ, ನೋಡಿ ಹೀಗೆ ಭೀಮ ಬಿದ್ದ ಕಾರಣ ನಿಮ್ಮೆಲ್ಲರ ಆಶಾಭಂಗ ಆಯಿತು. ಅಲ್ಲ, ಭೀಮಸೇನನ ಭಾಷಾಭಂಗವೂ ಆಯ್ತಾ? ಯಾಕೆಂದ್ರೆ ತನ್ನ ಸತಿಯಾಗಿರುವಂತಹ ಪಾಂಚಾಲಿಗೆ ಭಾಷೆಯನ್ನು ಕೊಟ್ಟ ವೈವ ಇಂದು ಆ ಭಾಷೆಯನ್ನು ಈಡೇರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಕನ್ನಡಿ ಗಂಟಾಯ್ತು. ಕನ್ನಡಿಯ ಒಳಗಿನ ಗಂಟು ನೋಡುವಾಗ ಕಾಣಿಸುತ್ತದೆ, ಅದನ್ನು ಪಡೆಯುವುದಕ್ಕೆ ಹೋದ್ರೆ ಸಿಗುತ್ತದಾ? ಸಿಗುವುದೇ ಇಲ್ಲ. ಹಾಗಾಗಿ ಕನ್ನಡಿಯ ಒಳಗೆ ಇರುವಂತಹ ಆ ಸಿರಿ ಸಿಗ್ತದದು? ಸಿಗುವುದಿಲ್ಲ. ಕೈ ತಪ್ಪಿ ಹೋಗ್ತದೆ ಆ ಸಿರಿ ಅಲ್ವಾ? ಹೋಗುವ ಹಂತದಲ್ಲಿದೆ. ಆದ್ದರಿಂದ ಕನ್ನಡಿ ಗಂಟಾಯ್ತು, ಕೈ ತಪ್ಪಿ ಹೋಯ್ತು. ಇವರನ್ನೆಲ್ಲ ಯಾರನ್ನು ಕರೆದು ಹೇಳುವುದು? ನಕುಲ ಸಹದೇವರು ಚಕಿತರಾಗಿದ್ದಾರೆ. ಹೂ ಇಲ್ಲ ಹಾ ಇಲ್ಲ, ಇನ್ನೇನ್ ಮಾಡುವುದಕ್ಕೆ ಸಾಧ್ಯ? ಓ, ಇವರು ಒಬ್ಬರಿದ್ದಾರೆ, ಆದಷ್ಟು ಬೇಗ ಇವರಿಗೂ ತೋರಿಸಿ. ಅಯ್ಯ ಯಾರು ಕಪಟ ನಾಟಕ ರಂಗ 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 ಆ ಆ ಆ ಆ ಆ ಆ ಕಪಟ ನಾಟಕ ರಂಗ ಕಪಟ ನಾಟಕ ನಾಟಕ ರಂಗ ನಾಟಕ ರಂಗ ನಾಟಕ ರಂಗ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ಕಪಟ ನಾಟಕ ರಂಗ ನಾಟಕ ರಂಗ ನಾಟಕ ರಂಗ ನಾಟಕ ರಂಗ ನಾಟಕ ರಂಗ ಕಪಟ ನಾಟಕ 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 ರಂಗ ಗುಪಿತ ಗುಪಿತ ಗುಪಿತ
ನಿಪುಣ ಭೀಮನ ನೋಡೋ ನಿಪುಣ ಭೀಮನ ನೋಡೋ ಚಪಳ ಮಾತಾಡು 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 ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂದ ನಿಪುಣ ವಿಮಾನ ನೋಡು ಚಪಳ ಪದಿ ಮಾತಾಡು ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ಪದಿ ಮಾತಾಡು ಭೀಮನ ನೋಡು ಮಾತುಗಳಾಡು ಭೀಮನ ನೋಡು ಮಾತುಗಳಾಡು ರಂಗ 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 ನಿಪುಣ ಭೀಮನ ನೋಡು ಚಪಳ ಪದಿ ಮಾತಾಡು ಕಪಟ ನಾಟಕ ರಂಗ 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 ಕಪಟ ನಾಟಕ ನಾಟಕ ರಂಗ ನಾಟಕ ರಂಗ ನಾಟಕ ರಂಗ ರಂಗ ಗುಪಿತ ಏನೋ ನಿನ್ನಂಗ ಗುಪಿತ ಏನೋ ನಿನ್ನಂಗ ಗುಪಿತ ಏನೋ ನಿನ್ನಂಗ ಏನೋ 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 ನಿನ್ನಂಗ ನಿಪುಣ ಭೀಮನ ಚಪಳ ಪದಿ ಮಾತಾಡು ನಿಪುಣ ಭೀಮನ ಚಪಳ ಪದಿ ಮಾತಾಡು ಕಪಟ ನಾಟಕ ರಂಗ ಗುಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳ ಪದಿ ಮಾತಾಡು ಕಪಟ ನಾಟಕ ರಂಗ ಗೋಪಿತ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಚಪಳ ಪದಿ ಮಾತಾಡು ಕಪಟ ನಾಟಕ ರಂಗ ಗೋಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ತ್ವರಿ ಮಾತಾಡು ಕಪಟ ನಾಟಕ ರಂಗ ಗೋಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ತ್ವರಿ ಮಾತಾಡು ಕಪಟ ನಾಟಕ ರಂಗ ಗೋಪಿತ ಏನೋ ನಿನ್ನಂಗ ನಿಪುಣ ವಿಮಾನ ನೋಡು ಚಪಳ ತ್ವರಿ ಮಾತಾಡು ನಿಪುಣ ವಿಮಾನ ನೋಡು ಚಪಳ ತ್ವರಿ ಮಾತಾಡು ರಂಗ
ನಿಪುಣ ವಿಮಾನ ನೋಡ ನೋಡ ಚಪಳಪದಿ ಮಾತಾಡ ಮಾತಾಡು 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 ನಾಡು ಆಡು 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 ನಿಪುಣ ವಿಮಾನ ನೋಡ ಚಪಳಪದಿ ಮಾತಾಡು 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 ರಂಗ ಓ ಕೃಷ್ಣ ರಂಗ 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 ನಿಪುಣ ಇಷ್ಟಾದ್ಮೇಲೆ ಮಾತಾಡ್ಬೇಕಾ? ಮಾತಾಡಬೇಕಾದವ ನಾನಲ್ಲ, ಓಲ್ಲಿ ನಿಂತಿದ್ದಾನಲ್ಲ ಮುಗುಳು ನಗೆಯನ್ನು ಹೊರಸೂಸುತ್ತ. ಕಳ್ಳ ಅವ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಯಾರಿಗೂ ಗೊತ್ತಾಗೋದಿಲ್ಲ. ಕೃಷ್ಣ, ಉಪ್ಪಿತವೇನೋ ನಿನ್ನಂಗ? ಇಷ್ಟ ಆಯ್ತು ನೋಡು. ಹಾ, ಆಗ್ಬಹುದು. ಈಗ ನೋಡು, ಭೀಮ ಬಿದ್ದಿದ್ದಾನೆ. ಇದೋ ನನ್ನ ಗದಾಘಾತ ಬಲವಾಗಿ ಅವನಿಗೆ ಆಗಿದೆ. ಕಾರಣ ಭೀಮ ಬಿದ್ದ. ಈಗ ಗೆದ್ದವರು ಯಾರು? ದುರ್ಯೋಧನನಿಗೆ ಜಯ. ಕೃಷ್ಣ, ಭೀಮ ಬಿದ್ದ, ನಾನು ಗೆದ್ದೆ. ಭೀಮ ಬಿದ್ದ, ನಾನು ಗೆದ್ದೆ. ಭೀಮ ಬಿದ್ದ. ಅಗಹನ ಕೊಳಗೆರಗಿ ಕೈಗಳ ಮುಗಿದು ಧರ್ಮಜವು ನುಡಿದ ಇಂದಿರೇಶ ಮುಕುಂದ ಲಾಲಿಸು ಈ ವಾಯುಸುತನು ಸಿರಿಂದು ಪಸರಿಸು ಅಂದ ತೋರಿಸ ಇಂದಿರೇಶ ಮುಕುಂದ ಲಾಲಿಸು ಈ ವಾಯುಸುತನು ಸಿರಿಂದು ಪಸರಿಸು ಅಂದ ತೋರಿಸು ಮಂದರಾಧರ ಸುಂದರಾನನ ನಂದ ಕಂದ ಸನಂದನಾದಿ ಮುನೀಂದ್ರ ವರದ ಸುರೇಂದ್ರ ವಂದ್ಯ ಸಿಂಧು ಶಯನ ಖಗೇಂದ್ರ ವಾಹನನೇ ಇಂದಿರೇಶ ಮುಕುಂದ ಲಾಲಿಸು ಈ ವಾಯು ಸುತನು ಸಿರಿಂದು ಪಸರಿಸುವಂತ ತೋರಿಸು ತೋರಿಸು. ಒಂದು ಕಡೆಯಲ್ಲಿ ಸುಯೋಧನ ಕುಣಿದು ಕುಪ್ಪಳಿಸುತ್ತಾ ಇದ್ದಾನೆ. ಭೀಮ ಧರೆಯಲ್ಲಿ ಹೊರಗಿದ್ದಾನೆ. ನೀನು ಮಾತ್ರ ಮುಗುಳುನಗೆಯನ್ನು ಸೂಸುತ್ತಾ ಇದ್ದಿ. ಇದು ಒಂದು ನನಗೆ ಅರ್ಥ ಆಗುತ್ತಾ ಇಲ್ಲ. ಆ ಭೀಮ ಬದುಕುವ ಬಗೆಯಂತೂ ನಮಗೆ ಗೆಲುವೆಂತು ದೇವರೇ. ಧರ್ಮಜ, ಯೋಚಿಸುವಂತಹ ಅಗತ್ಯ ಇಲ್ಲ. ಬಿದ್ದಿರುವಂತಹ ಭೀಮನನ್ನ ನಾನೇ ಎಬ್ಬಿಸ್ತೇನೆ. ಭೀಮಸೇನ ಸುಯೋಧನ ಕೆಟ್ಟವನಾಗಿರಬಹುದು. ನಾವು ಧರಿಸಿರುವಂತಹ ಕಿರೀಟ ನಮ್ಮ ವಂಶದವರು ಧರಿಸಿರುವಂತಹ ಶ್ರೇಷ್ಠವಾದ ಕಿರೀಟ. ಹೌದು. ಅಪಚಾರ ಆಗಬಾರದು ತಾನೆ. ಧರ್ಮಜ, ಈಗಲ ಪುರಪ್ರವೇಶವನ್ನು ಮಾಡುವುದಲ್ಲ. ಈ ಸಂಜೆಯನ್ನ ಓಘವತಿ ನದಿ ತೀರದಲ್ಲಿ ಕಳೆದು ನಾಳೆ ಪುರಪ್ರವೇಶವನ್ನು ಮಾಡೋಣ. ಹೀಗೆ ಯಾದವನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಯಾದವನೀಬ ಯದುಕುಲ ನಂದನ ಯಾದವನೀಬ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ಮಾಧವ ಮಧುಸೂದನ
ಸೋದರ ಮಾವನ ಮದುವೆ ಮಡುಹಿದ ಸೋದರ ಮಾವನ ಮಧುರಲಿ ಮಡುಗಿದ ಸೋದರ ಮಾವನ ಮಧುರಲಿ ಮಡುಗಿದ ಯಶೋಧನಂದನ ನಿವಾರ ಯಶೋಧನಂದನ ನಿವಾರ ಯಾದವ ನೀವಾಯುದು ಕುಲನಂದನ ಮಾಧವ ಮಧುಸೂದನ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾದ ಪ್ರಿಯ ನಮೋ ನಾರಾಯಣ ವೇಣುವನ್ನವೋ ನಾರಾಯಣವನ್ನವೋ कृष्णाय वासुदेवाय देवकीनंदनाय च नंद गोपकुमाराय श्री गोविंदाय ते नमो नमः।